ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ 4ನೇ ತರಂಗ ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿಗೆ ಉಪದೇಶ ನಡೆದಿದೆ. 143ನೇ ವಿಷಯಾಂಕ ರಜ್ಜುವಿನ ಜ್ಞಾನವಾಗುವ ಸಮಯದಲ್ಲಿ ಸಾಕ್ಷಿಯ ಭಾನವೂ ಆಗಿರುತ್ತದೆ. ಇದು ವಿಷಯಾಂಕದ ವಿಚಾರ. 50ನೇ ದೋಹ. ಈ ಜಗತ್ತು ಹೇಗಿದೆ ಅಂದರೆ ಅನಿರ್ವಚನೀಯವಾಗಿದೆ. ಸತ್ತಂತೂ ಹೇಳಲಿಕ್ಕೆ ಬರುವುದಿಲ್ಲ, ಅಸತ್ತಂತೂ ಹೇಳಲಿಕ್ಕೂ ಬರುವುದಿಲ್ಲ, ಸದಸತ್ತಂತೂ ಹೇಳಲಿಕ್ಕೂ ಬರುವುದಿಲ್ಲ. ಅನಿರ್ವಚನೀಯ ಅಂದ್ರೆ ಈ ವಾಕ್ಯ ಹೇಳಲಿಕ್ಕೆ ಬರಬೇಕು. ಜೀವ ಬ್ರಹ್ಮರ ಭೇದ ಆದ ಅಂತನೂ ಹೇಳಲಿಕ್ಕೆ ಬರಂಗಿಲ್ಲ, ಅಭೇದ ಆದ ಅಂತ ಹೇಳಲಿಕ್ಕೆ ಬರಂಗಿಲ್ಲ, ಭೇದ ಭೇದ ಆದ ಅಂತನೂ ಹೇಳಲಿಕ್ಕೆ ಬರಂಗಿಲ್ಲ. ಮತ್ತೆ ಈ ಜಗತ್ತು ಅವಯವ ಸಾವಯವ ಅಂತೂ ಹೇಳಕ್ ಬರಂಗಿಲ್ಲ, ನಿರವಯವ ಅಂತನೂ ಹೇಳಕ್ ಬರಂಗಿಲ್ಲ, ಸಾವಯವ ನಿರವಯವ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಈ ರೀತಿ 9 ರೀತಿಯಿಂದ ಒಂದು ಪರೀಕ್ಷೆ ಮಾಡಿ ನೋಡಲಾಗಿ ಈ ಮಾಯೆ ಎನ್ನುವ ಈ ಜಗತ್ತು ಪ್ರಕೃತಿ ಅನಿರ್ವಚನೀಯವಾಗಿದೆ. ಬ್ರಹ್ಮನ ಬಗ್ಗೆ ನಾವು ಡೆಫಿನೆಟ್ ಆಗಿ ಇದು ಹಿಂಗೆ ಅಂತ ಹೇಳ್ಬೋದು, ಆದರೆ ಮಾಯೆಯ ವಿಷಯವಾಗಿ ಇದು ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯ. ಅದು ಹಂಗೆ ಅದು ಅನಿರ್ವಚನೀಯ ಅಂದ್ರೆ ಹಂಗೆ ಅದ. ಅದಕ್ಕೆ ಒಬ್ಬ ಇದನ್ನ ಅನಿರ್ವಚನೀಯವನ್ನ ಡೆಫಿನೆಟ್ ಆಗಿ ತಿಳ್ಕೋಬೇಕಂತ ಒಬ್ಬ ಋಷಿ ಏನ್ ಮಾಡಿದ್ನಂತ, ತಪಸ್ಸಿಗೆ ಕೂತ್ನಂತ. ತಪಸ್ಸಿಗೆ ಕೂತು ಬ್ರಹ್ಮನ ಬಗ್ಗೆ ಸದ್ರೂಪ ಅದನ, ಚಿದ್ರೂಪ ಅದನ, ಆನಂದ ರೂಪ ಅದನ, ನಿತ್ಯ ರೂಪ ಅದನ, ಎಲ್ಲ ಪರಿಪೂರ್ಣ ರೂಪ ಅದನ, ಏಕರೂಪ ಅದನ, ಹಂಗದನ ಹಿಂಗದನ, ನಿರಾಕಾರ ಅದನ, ನಿಶ್ಶಬ್ದ ಅದನ, ಅವನ ಬಗ್ಗೆ ಎಲ್ಲ ಹೇಳ್ಬೋದು. ಆದ್ರೆ ಮಾಯೆ ಬಗ್ಗೆ ಹಿಂಗೆ ಅಂತ ಹೇಳಕ್ ಬರಂಗ. ಇವನಿಗೇನಾಯ್ತು, ಮಾಯೆ ಬಗ್ಗೆ ತಿಳ್ಕೋಬೇಕು ಪರ್ಫೆಕ್ಟ್ ಆಗಿ. ಇದು ಹಿಂಗೆ ಅಂದ್ರೆ ಹೆಂಗಿರ್ತದೆ, ಹೆಂಗ್ ಬೇಕು ಹಂಗೆ ಇರ್ತದ ಅಂದ್ರೆ ಹೆಂಗಿಲ್ಲ. ಅದಕ್ಕೆ ತಪಸ್ಸಿಗೆ ಕೂತಂತ. ಕುಂತು ಶಿವವನ್ನ ಏನಪ್ಪ ಎಷ್ಟು ಘನಘೋರ ತಪಸ್ ಮಾಡ್ಲಿಕ್ಕತ್ತಿದಿ ಏನು ಅಂತಂದ್ರ, ಒಂದು ಜಗತ್ತಿಗೆ ಸಂಬಂಧಪಟ್ಟಂತದ್ದು ಕೇಳ್ತೀನಿ ವರ, ಮೊದಲದು ಬಗೆಹರಿಸು, ಆಮೇಲೆ ಇನ್ನೊಂದು ವರ ಕೇಳ್ತೀನಿ ಅಂತ. ಏನ್ ಕೇಳ, ಅದು ಒಂದು ವೈಯಕ್ತಿಕ ಅದ, ಒಂದು ಜಗತ್ತಿಗೆ ಸಂಬಂಧಪಟ್ಟದ. ಮೊದಲ ಯಾವುದು ಜಗತ್ತಿಂದ ಕೇಳು, ಎಲ್ಲರಿಗೂ ಉಪಯೋಗ ಆಗಂತದ್ದು ಇರ್ತದ, ಜಗತ್ತಿಗೆ ಉಪಯೋಗ ಆಗಂತದ್ದು ಕೇಳ. ಅವಾಗ ಜಗತ್ತಿಗೆ ಉಪಯೋಗ ಆಗಂತದ್ದು ಒಂದು ಕೇಳ್ತಾನೆ. ಏನ್ ಕೇಳ್ತಾನ, ಮದ್ರಾಸ್ ಟು ಬಾಂಬೆ ಟ್ರೈನ್ಗಳು ಎಲ್ಲಿ ಅದರಷ್ಟು ರಶ್ ಇಲ್ಲ, ಅಷ್ಟು ರಶ್ ಟ್ರೈನ್ಗಳು. ಏಸಿ ಟ್ರೈನ್ ಬಿಟ್ರು ತುಂಬಿ ಹೋಗ್ತಾವ, ತುಂಬಿ ಬರ್ತಾವ, ಕಾಲಿಲ್ಲ, ಜಾಗಿಲ್ಲ. ಅದಕ್ಕೆ ಈ ನೆಲದ ಮೇಲಿನ ಲೈನ್ಗಳು ಸಾಲಲ್ಲಾಗ್ಯಾವ, ಫ್ಲೈಓವರ್ ಮಾಡಿಬಿಡು. ಮದ್ರಾಸ್ ಟು ಬಾಂಬೆ ಫ್ಲೈಓವರ್ ಗೊತ್ತಲ್ಲ, ಬೆಂಗಳೂರಾಗ ಅಲ್ಲಿ ಮ್ಯಾಲ ರೋಡ್ ಬಿಟ್ಟು ಮ್ಯಾಲ ಓಡಾಡ್ತಾವ, ಬ್ರಿಡ್ಜ್ ಗಟ್ಲೆ ಮಾಡಿರ್ತಾರ, ಮೇಲೆ ಓಡಾಡ್ತಿರ್ತಾವ. ಫ್ಲೈಓವರ್ ಮೇಲೆ ಕೆಳಗಿರಂಗಿಲ್ಲ, ಮ್ಯಾಲ ಮೇಲೆ ಗೊತ್ತದಲ್ರಿ ಫ್ಲೈಓವರ್ಗಳು. ಹಂಗ ಮದ್ರಾಸ್ ಟು ಬಾಂಬೆ ಫ್ಲೈಓವರ್ಗಳು ಮಾಡ್ಬಿಡು. ಸುಮ್ಮ ಆ ಕಡೆ ಮ್ಯಾಲ ಎಷ್ಟು ಅಂತಸ್ತಾದ್ರೂ ಹಂಗೆ ಏರ್ಕೊತ ಬರ್ತಾವ, ಕೆಳಗೆ ಬೇಡ. ಇದು ನೆಲದ ಮೇಲೆ ಇದ್ರ ಜಾಗ ಎಷ್ಟಾದ್ರೂ ಸಾಲವಲ್ದು, ಅಷ್ಟು ಟ್ರೈನ್ ಓಡಾಡ್ತಾವ ಅನ್ನಂತ. ಅವನ ಶಿವ ಗಾಬರಿ ಬಿಟ್ಟಂತ. ಏನೋ ಏನ್ ಬೇಕಾದ್ರೆ ಬಿಡ್ತಿದೆ ಇಲ್ಲ, ಮದ್ರಾಸ್ ಬಾಂಬೆ ಅಂದ್ರೆ ಅದು ಏನು
ಸ್ವಲ್ಪ ದೂರದ, ಎಷ್ಟು ದೂರದ, ಅದಕ್ಕೆ ಎಷ್ಟು ಲೇಬರ್ ಬೇಕು, ಎಷ್ಟು ಸಿಮೆಂಟ್ ಬೇಕು, ಎಷ್ಟು ಕಬ್ಬಣ ಬೇಕು, ಎಲ್ಲ ಓಟು ಹಾಕಿ ಅದು ಒಂದೇ ಮಾಡ್ಕೊಂಡು ಕುಂದಿರ್ಬೇಕಾಗ್ತದ. ಹಂಗಾಗ್ತದ, ಅದು ಆಗಂಗಿಲ್ಲ. ಇನ್ನ ಒಂದು ಅದೆಲ್ಲ ಸಾಧ್ಯ ಇಲ್ಲ. ಅದಕ್ಕ ಇನ್ನ ಒಂದ್ ಏನ ಕೇಳ್ತೀನಿ ಅಂದಲ್ಲ, ಅದು ಕೇಳಂದ. ಇನ್ನ ಒಂದ್ ಏನ ಕೇಳ್ತೀನಿ ಕೇಳಂದ್ರ, ಅಲ್ಲ ಎಷ್ಟು ವರ್ಷ ಆಯ್ತು ನನ್ನ ಹೆಂಡತಿ ಸಂಗಡ ಸಂಸಾರ ಮಾಡಿ, ಇಷ್ಟು ವರ್ಷ ಆಯ್ತು, ಮಕ್ಕಳು ಮೊಮ್ಮಕ್ಕಳಾಗ್ಯದ ಖರೆ, ಆದ್ರೆ ಆಕೆ ಸ್ವಭಾವ ಏನದ, ಆಕೆ ಮನಸ್ಸಿನಾಗ ಏನದ ಅನ್ನೋದೇ ನನಗೆ ಗೊತ್ತಾಗಲ್ಲ ನೋಡು. ನಾನೊಂದು ಅನ್ಕೊಂಡಿರ್ತೀನಿ, ಆಕೆ ಇರೋದೇ ಒಂದು ಬೇರೆನೇ ಇರ್ತಾವ. ಆಕೆ ಏನಂತೆ ಗೊತ್ತಾಗಿಲ್ಲ ನೋಡು ನನಗ ಅಂತ. ಅದಕ್ಕೆ ನನ್ನ ಹೆಂಡತಿ ಮನಸ್ಸಿನಾಗ ನನಗ್ ಗೊತ್ತಾವ್ರಿ. ಓ ಅನ್ನತ್ತೇವ ಅದನ್ನ ಶಿವ ಮೊದಲಿನ ಪ್ರಶ್ನೆಕ್ಕಿಂತ ಈ ಪ್ರಶ್ನೆ ಕೇಳಿ ಇನ್ನೇ ಪರೇಶಾನ ಅದ್ನಂತ. ಇನ್ನೇ ಗಾಬರಿ ಅದ್ನಂತ. ಗಾಬರಿ ಆಗಿ ಆ ವಿಷಯನೇ ಟಚ್ ಮಾಡ್ಲಿಲ್ಲ ಅಂತ. ಅದು ಮೊದಲಿಂದ ಏನ ಕೇಳಿದಲ್ಲ ಕ್ವಶನ್, ಆ ಕ್ವಶನ್ ಏನ್ ಕೇಳಿದಿ ಅದು ಇನ್ನೊಂದ್ಸರಿ ಕೇಳಲ್ಲ. ಅದೇ ಫ್ಲೈಓವರ್ ಮಾಡೋದ್ರ ಬಗ್ಗೆ ಕೇಳಿನಿ. ಅದು ಒಂದು ಲೈನ್ ಮಾಡಮ್ಮ, 2 ಲೈನ್ ಮಾಡಮ್ಮ, ಹಿಂಗ್ 2-3 ಅಂತಸ್ತು ಮಾಡಮ್ಮ, ಹೆಂಗ್ ಮಾಡಮ್ಮ? ಅದೇ ಈಸಿ ಅದ. ಈ ಸೆಕೆಂಡ್ ಕ್ವಶನ್ ಕೇಳೋದಕ್ಕಿಂತ ಫಸ್ಟ್ ಕ್ವಶನ್ ಈಸಿ ಅದ. ಫಸ್ಟ್ ಕ್ವಶನ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಸೆಕೆಂಡ್ ಕ್ವಶನ್ ನಾನು ಸಾಲ್ವ್ ಮಾಡ್ಲಕ್ ಆಗಲ್ಲ. ಅದೇ ಪರಮಾತ್ಮ ನೀ ಸರ್ವಜ್ಞ ಅಂತಾರ ನಿನಗೆ, ನಿಂದೇನ್ ಹಿಂಗಾಯ್ತಲ್ಲ ಹಿಂಗಂತಲ್ಲ ಅಂತಂದ್ರ ಅವ ಶಿವ ಅನ್ನತ್ತ ಈ ವಿಷಯನೇ ಟಚ್ ಮಾಡಲಾಗಿದೆಲ್ಲ. ಯಾಕೆ ಅಂತ ಹೇಳಿದ್ರ ಪರಮಾತ್ಮ ಹೇಳಿದಂತ, ನನ್ನ ಹೆಂಡತಿ ಮನಸ್ಸಿನಂದೇ ನನಗೆ ಏನಾರ ತಿನ್ನ ಗೊತ್ತಾಗಿಲ್ಲ, ನಿನ್ನ ಹೆಂಡತಿ ಮನಸ್ಸಿನ ನಾನೇನ್ ಹೇಳಪ್ಪ ಅಂತ. ಅನಿರ್ವಚನೆ ಯಾಕ ಹಿಂಗಿರ್ತದ ದೃಷ್ಟ ಅಂತ. ಇದು ಹಿಂಗೆ ಅಂತಿಲ್ಲ, ಇದು ಹಿಂಗೆ ಅಂತಿಲ್ಲ. ಮಾಯಾ ಸೃಷ್ಟಿ ಯಾಂಗ್ ಬೇಕು ಹಂಗೆ ಇರ್ತದೆ. ಹಿಂಗಂತ ಅನ್ಕೊಂಡಿದ್ರೆ ಅವನು ಯಾವನು ಇದು ಹಿಂಗೆ ಅಂತ ಅನ್ಕೊಂಡಿರ್ತಾನೋ ಅವನಿಗೆ ಅದು ತ್ರಾಸ. ಅದು ಹೆಂಗ್ ಬೇಕು ಹಂಗೆ ಫುಲ್ ಕಾಂಪ್ರಮೈಸ್ ಇರ್ಬೇಕು. ಅಂದ್ರೆ ಅವನ ಜೀವನ ಸುಗಮವಾಗಿ ಹೋಗ್ತದೆ. ಅವನೇನಾರ ಅದ್ರ ಒಳಗೆ ಏನಾರ ತಂದೊಂದು ಡೆಫಿನೇಷನ್ ನಡೆಸ್ಬೇಕಂತಿದ್ನು ಅಂತಂದ್ರೆ ಅವ ಕಷ್ಟಪಡ್ತಾನೆ. ಬೇವಿನ ಕಾಯಿ ಕೈ ಇರ್ತದ ಜನರಲ್ ಆಗಿ ಎಲ್ಲರಿಗೂ ಗೊತ್ತಿರ್ತದ. ಸಿಹಿ ಇರೋ ಬೇವಿನಕಾಯಿ ಅದಾವಲ್ರಿ, ನಾವು ಏನು ಪ್ರಕೃತಿ ಬಗ್ಗೆ ಅನ್ಕೋತೀವಿ ಅದೆಲ್ಲ ಸುಳ್ಳಾಗ್ತದ ಒಂದು ಟೈಮಿಗೆ. ಮಾವಿನ ಹಣ್ಣು ಮಧುರವಾಗಿರ್ತವೆ ಅಂತ ಅನ್ಕೊಂಡಿವಿ, ಒಗರು ಕೈ ಇರೋ ಮಾವಿನ ಹಣ್ಣು ಅದಾವ ಇಲ್ಲ. ಅಷ್ಟೇ ನೀವು ಗಟ್ಟಿಯಾಗಬೇಕು. ಅನಿರ್ವಚನೀಯ ಏನು ಅದರ ಬಗ್ಗೆ ಡೆಫಿನೆಟ್ ಇದು ಹಿಂಗೆ ಅನ್ನಂಗಿಲ್ಲ. ಇದನ್ನು ಇದನ್ನು ತಿಳ್ಕೋಬೇಕು. ಹೇಳಕತ್ತದ ಬರೋಬರಿ ಅನಿಸ್ತದ, ಹೆಂಗ ಅನಿಸ್ತದ? ಅನಿರ್ವಚನೀಯ. ಇದು ಹಿಂಗೆ ಅಂತ ಅನ್ಕೋಬಾರದು ಈ ಪ್ರಕೃತಿ ಬಗ್ಗೆ. ಅದೇ ಒಂದು ಸಮಸ್ಯೆ ನೋಡ್ರಿ. ಅದು ಅನ್ಕೊಂಡ್ರೆ ಸಮಸ್ಯೆ ಅಲ್ಲ. ಈಗ ಒಂದು ನಿಯಮ ಹೇಳಿದ್ರು. ಏನ್ ನಿಯಮ ಹೇಳ್ಯಾರ? ಸುವರ್ಣಾಕ್ಷರದಲ್ಲಿ ಬರೆಯುವ ನಿಯಮ ಇದು. ವೃತ್ತಿ ಉಪಹಿತ ಚೇತನ ಮತ್ತು ವಿಷಯ ಉಪಹಿತ ಚೇತನ ಅಂದ್ರೆ ಪ್ರಮೇಯದ ಉಪಹಿತ ಚೇತನ. ಅಂದ್ರೆ ಪ್ರಮೇಯ ವಸ್ತುಗಳಲ್ಲ, ರಜ್ಜು ಇರ್ಬೋದು, ಘಟ ಇರ್ಬೋದು, ಪಟ ಇರ್ಬೋದು, ಯಾವುದೇ ಒಂದು ಜಡ ವಸ್ತು ಇರ್ಬೋದು ಅಥವಾ ಚೇತನ ವಸ್ತು ಇರ್ಬೋದು. ಅವುಗಳ ಒಳಗಿರುವಂತ ಚೈತನ್ಯ ವಸ್ತು ಅದು ಉಪಹಿತ ಚೇತನ ಇರ್ಬೋದು, ಸಾಕ್ಷಿ ಚೇತನ ಇರ್ಬೋದು. ನಮ್ಮೊಳಗಿನ ಸಾಕ್ಷಿ ಚೇತನದ ಜೊತೆಗೆ ಅವು ಸಂಗಮಿಸಿದಾಗಲೇ ಆ ವಸ್ತು ಏನು ಅಂತ ನಮ್ಮ ಚಿದಾಭಾಸನಿಗೆ ಗೊತ್ತಾಗ್ತದೆ. ನಮ್ಮ ಚಿದಾಭಾಸನಿಗೆ ಆ ವಸ್ತುವಿನ ಬಗ್ಗೆ ಅವನಿಗೆ ಜ್ಞಾನ ಆಗ್ಯದ ಅಂತಂದ್ರೆ ತಿಳಿದದ.
ಇದು ರಜ್ಜು ಅಂತ ತಿಳ್ಕೊಂಡನ ಅಂತಂದ್ರೆ ಅದರ ಅರ್ಥ ಈ ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಚೇತನ, ನಮ್ಮ ಅಂತಃಕರಣ ಉಪಹಿತ ಚೇತನ ಅಥವಾ ನಮ್ಮ ಸಾಕ್ಷಿ ಚೇತನ ಆ ರಜ್ಜುವಿನ ಉಪಹಿತ ಚೇತನದೊಡನೆ ಸಂಗಮವಾಗ್ಯದ. ಹ್ಯಾಂಗ್ ಸಂಗಮ ಆಗ್ಯದ? ವೃತ್ತಿಯ ಮೂಲಕ. ಮಧ್ಯದಲ್ಲಿ ಒಂದು ವೃತ್ತಿಯದ್ದು, ಅದು ಎಲ್ಲಿದು ಬತ್ತು? ರಜ್ಜುವಿಲಿದ್ದು ಬತ್ತ, ಅಂತಃಕರಣದಲ್ಲಿ ಬತ್ತ ವೃತ್ತಿ. ಅಂತಃಕರಣದಿಂದ ವೃತ್ತಿ ಅನ್ನೋದು ಹೊರಗೆ ಬಂದು ಆ ವಸ್ತುವನ್ನ ಇದು ಹಗ್ಗ ಅಂತ ಯಾವಾಗ ತಿಳ್ಕೊಂಡ ಅಂದ್ರ ವೃತ್ತಿ ಉಪಹಿತ ಚೇತನ ಮತ್ತು ರಾಜ್ಯ ಉಪಹಿತ ಚೇತನ ಸಂಗಮ ಆಗ್ಯದಂತೆಯೇ ಲೆಕ್ಕ. ಅವನಿಗೆ ಇದು ರಜ್ಜು ಅಂತ ಗೊತ್ತಾಗಿಲ್ಲ ಅಂತಂದ್ರೆ, ಮತ್ತೆ ಬೇರೆ ಏನೋ ಅಂತಂದ್ರೆ ಏನಾಗ್ಯದ? ಅದರ ಉಪಹಿತ ಚೇತನ ಅದರ ಬಲ್ಲಿ ಅದ, ಇದು ಉಪಹಿತ ಚೇತನ ಇದರ ಬಲ್ಲಿ ಅದ. ಎರಡು ಉಪಹಿತ ಚೇತನಗಳು ಸಂಗಮ ಆಗಲಾರದ ಕಾರಣ ಏನಾಯ್ತು? ಅವನಿಗೆ ಆ ವಸ್ತುವಿನ ಜ್ಞಾನ ಆಗಿಲ್ಲ, ಬೆಳಕಿಲ್ಲ, ಮತ್ ಬೇರೆ ಏನೇ ಸಮಸ್ಯೆ ಇರ್ಬೋದು, ಕಣ್ಣಿನ ಸಮಸ್ಯೆ ಇರ್ಬೋದು, ಬೆಳಕಿಲ್ಲದೆ ಇರ್ಬೋದು, ಮತ್ತಿನ್ನೇ ಬೇರೆ ಏನೇ ಸಮಸ್ಯೆಗಳು, ಅಡ್ಡ ಗೋಡೆಗಳಿರ್ಬೋದು, ಗಿಡ ಇರ್ಬೋದು, ಏನಾರ ಇರ್ಬೋದು. ಗಾಡಿ ಹಿಂದಿರೋದಕ್ಕೆ ಹೋಗಿ ಈ ಉಪಹಿತ ಚೇತನ ಏನು ಮಾಡ್ಲಿಕ್ಕೆ ಸಾಧ್ಯ? ಕಣ್ಣೆದುರಿದ್ರೆ ಏನಾರು ಮಾಡೋದು. ಗಾಡಿಯಿಂದ ಹಾವು ಓಡಾಡಕತ್ತಿತ್ತು, ಆಗ ಬಿದ್ದಿತ್ತು, ನಮ್ಗೇನ್ ಸಂಬಂಧ ಗೊತ್ತು? ನಮ್ಮ ಉಪಹಿತ ಚೇತನ ಖಾಲಿ ಹೋಗಕ್ಕೆ ಇಲ್ಲ. ಹಿಂಗದ ಏನು ಬೇರೆ ಸಮಸ್ಯೆ ಏನೇ ಇರ್ಬೋದು, ಅವೆರಡು ಉಪಹಿತ ಚೇತನಗಳು ನಿಮಗೆ ಸಂಗಮ ಆಗಲಾರದಾಗ ನಿಮಗೆ ಏನು ಗೊತ್ತಾಗಲ್ಲ. ಹಗ್ಗ ಬಿಡ್ರಿ, ನೀವು ಅರಣ್ಯ ಹಾವು ನೀವು ಮನ್ಯಾಗ ಹಾಸ್ಕೊಂಡು ಮಕ್ಕೊಂಡಿರಿ, ಚಂದ ನಿದ್ದೆ ಇರ್ತದ, ಹಿತ್ತಲ ಬಾಗಿಲಲ್ಲಿ ನಿಂತು ಒಂದು ಹಾವು ಬಂದು ಆ ಕಡೆ ತಲಬಾಗಿಲ ಕಡೆ ಇರೋ ಕಿಡಿಕೆ ದಯಚು ಹೊರಗೆ ಹೋಯ್ತು. ಆ ಕಡೆ ಅಲ್ಲ ಅಡ್ಡಾಡ್ಕೋದು ಬಂತು, ಈ ಕಡೆ ಬಂತು, ಆ ಕಡೆ ಹೋಯ್ತು. ಅದಕ್ಕೆ ಮನೆಯೊಳದಾಗ ಬರ್ತದ ಅಂತಂದ್ರ ನಿಮಗ್ ಭೇಟಿ ಆಗ್ಲಿಕ್ಕೆ ಎಂದೂ ಬರಲ್ಲದ ಹಾವು. ಮನುಷ್ಯರ ಸಲಗ ಎಂದೆಂದೂ ಬರಲ್ಲದು. ಯಾರ ಸಲಗಿ ಬರ್ತದ? ಇಲಿ ಸಲಗಿ ಬರ್ತದ ಅಷ್ಟೇ. ಅದು ಎಂದು ಇದು ಮನಿ ಇಲ್ಲಿ ಮನುಷ್ಯರು ಇರ್ತಾರ ಗೊತ್ತಾಯ್ತಂದ್ರೆ ಅದ್ರ ಕಡೆ ಬಳಿ ಸಹಿತ ನೋಡಂಗಿಲ್ಲ. ಅದಕ್ಕೆ ಏನು ಇಷ್ಟ ಇಲ್ಲ ಮನುಷ್ಯರಿಗೆ ಭೇಟಿ ಆಗ್ಲಕ್ಕ, ಈ ಕಡೆ ಬರಂಗೇ ಇಲ್ಲ. ಅದು ಏನು ಮಾಡ್ತದ? ತನ್ನ ಆಹಾರ ಹುಡುಕೊಂಡು ಬರ್ತದ. ಇಲ್ಲಿ ಎಲ್ಲಿರೋ ಓಡಿ ಬಂದಕ್ಕೆ ಮನ್ಯಾಗ ಯಾವ್ದೋ ಒಳಗ್ ಹೊಕ್ಕೊಂಡ್ಬಿಡ್ತಂದ್ರ ಅದು ಮನೆ ತುಂಬ ಓಡಾಡ್ತದ. ತನ್ನ ಆಹಾರದ ಸಲುವಾಗಿ ಇಲ್ಲಿ ಬಂದ್ರೆ ಅಲ್ಲದ. ಅದಕ್ಕೊಂದ್ಸಾರಿ ಬಂದಿತ್ತು ಅದು ಬಂದ್ ಏನ್ ಮಾಡ್ಯದ? ನಮ್ಮ ಮನೆ ಒಳ್ಳಾಗ ಸುತ್ಕೊಂಡು ಕೂತ್ಬಿಟ್ಟದ. ಅದಕ್ಕೆ ಬಾ ಅಂದ್ರೆ ಹೊರಗೂ ಬರಲ್ಲು, ಹೇಳವಲ್ಲು, ಏನು ಮಾಡಲ್ಲ, ಸೋಮ್ ಕೂತ್ಬಿಟ್ಟದ. ಸೋಮ್ ಕೂತದ. ಅದಕ್ಕೆ ಏನ್ ಕಟ್ಟಿಗೆ ತಗೊಂಡು ಸರಿ ಹೋಗು ಬಾ ಏನೇನು ಸೈಲೆಂಟ್ ಕೂತ್ಬಿಟ್ಟದ. ಇದು ಸೈಲೆಂಟ್ ಹಿಂಗೆ ಕೂತದ ಅಂತಂದ್ರ ಒಂದು 5 ನಿಮಿಷ ಅಂದಲ್ಲ ಒಂದೇನೋ ಇಲಿ ಬತ್ರಿ. ಅದು ಯಾಕಡೆ ಬತ್ತು ಏನೋ, ಅದರದ ಕರ್ಮ ಮುಗಿದಿತ್ತ ಏನೋ, ಅದು ಬರ್ತದಂತ ಇದಕ್ಕೆ ಗೊತ್ತದ. ಕರೆಕ್ಟ್ ಜಾಗ ಕೂತದ. ಇಲಿ ಬಂದ ಕೂಡಲೇ ಫಾಟ್ ಹಿಡ್ಕೊತು, ಆಯ್ತು ಹೊರಗೆ ಹೋಗ್ಬಿಡ್ತು. ಅದು ಬಂದಿದ್ದೆ ಇಲಿ ಸಲ ಬರ್ತದ, ಇಲ್ಲ ಕಪ್ಪಿ ಸಲ ಬರ್ತದೆ. ಕಪ್ಪಿ ಗಿಪ್ಪಿ ಹಾರಾಡ್ಕೊತ್ ಮನ್ಯಾಗ ಬರ್ತಂದ್ರೆ ಬರ್ತದೆ, ಇಲ್ಲ ಅಂದ್ರೆ ಇಲ್ಲ. ಕಪ್ಪಿ ಇಲಿ ಮನ್ಯಾಗಿದ್ದು ಅಂದ್ರೆ ಹಾವು ಬರ್ತಾವ. ಅವುಗಳನ್ನ ದೂರ ಇಟ್ರಿ ಅಂದ್ರೆ ಹಾವು ನಿಮ್ ಮನೆಗೆ ಬರಂಗೇ ಇಲ್ಲ. ಈಗೇನಾಯ್ತು? ಬಗಲಾಗೆ ಹಾವು ಹರಿದು ಹೋದ್ರೂ ಸಹಿತ ಅದ್ಯಾಕೆ ಗೊತ್ತಾಗ್ಲಿಲ್ಲ? ಅದ್ಯಾಕೆ ಗೊತ್ತಾಗ್ಲಿಲ್ಲ? ಕರೆ ಹಾವೇ ಹರಿದಾದ್ರೂ ಗೊತ್ತಾಗ್ಲಿಲ್ಲ. ಯಾಕಂತಂದ್ರ ಆ ಹಾವಿನ ಉಪಯುಕ್ತ ಚೇತನ ಹಾವಿನಾಗೆ ಇತ್ತು, ನಿಮ್ಮ ಉಪಯುಕ್ತ ಚೇತನ ನಿಮ್ಮೊಳಗೆ ಇತ್ತು. ನೀವು ಹೆಸರಿದ್ದಾಗೂ ಸಹಿತ ನಿಮ್ ಕಣ್ಣಿಗೆ ಬೀಳಾರ್ದಂಗೆ ಏನಾರ ಹುಳಗಳು ಓಡಾಡಿದ್ರೆ ಎಲ್ಲ ಓಸು ನಿಮಗೆ ಕಾಣಬೇಕಂತ ಏನದ? ನಿಮ್ಮ ಉಪಯುಕ್ತ ಚೇತನ ವೃತ್ತಿಯ ಮೂಲಕ ಹೊರಗೆ ಹೋಗಿ ಆ ವಸ್ತುವಿನ ಉಪಯುಕ್ತ ಚೇತನದೊಡನೆ ಸಂಗಮವಾದಾಗ ನಿಮಗೆ ಆ ವಸ್ತು, ಆ ಹುಳ, ಆ ವಿಷಯ, ಆ ಪ್ರಮೇಯದ ಜ್ಞಾನ ಆಗ್ತದೆ. ಎಲ್ಲಿ ತಂದ ನೋಡ್ರಿ, ಈಗ ಒಂದೊಂದೇ ತಿಳಿಸಿ ಹೇಳ್ಕೋತ ಇವನೇನು ರಜ್ಜು ಉಪಯುಕ್ತ ಚೇತನದೊಳಗ
ಏನಿರ್ತದ? ಆವರಣ ಇರ್ತದ. ಏನ್ ಆವರಣ ಅಂತಂದ್ರೆ ಗೊತ್ತಿಲ್ಲದಿರುವಿಕೆ. ಎದರದ ಗೊತ್ತಿಲ್ಲದಿರುವಿಕೆ? ಹಗ್ಗದ ಗೊತ್ತಿಲ್ಲದಿರುವಿಕೆ. ಈ ರುಚಿ ಹೋಗಿ ನಮ್ಮ ಅಂತಃಕರಣ ರುಚಿ ಹೋಗಿ ಆ ರಜ್ಜುವಿನ ಸಂಪರ್ಕ ಹೊಂದಿ ರಜ್ಜುವಿನ ಉಪಯುಕ್ತ ಚೇತನವನ್ನು ಆಶ್ರಯಿಸಿದ ಆವರಣವನ್ನ ಭಂಗ ಮಾಡಿ ಆವಾಗ ಚಿದಾಭಾಸನಿಗೆ ಉಪಯುಕ್ತ ಚೇತನ ನೋಡುವ ಶಕ್ತಿ ಇಲ್ಲ. ನಿರಾವರಣವಾದ ಉಪಯುಕ್ತ ಚೇತನವೇ ಬ್ರಹ್ಮ. ಆ ಬ್ರಹ್ಮ ಚೈತನ್ಯ ನಿರಾವರಣವಾದಾಗ ಏನಾಯ್ತು? ಆ ಬ್ರಹ್ಮ ಚೈತನ್ಯವೇ ಚಿದಾಭಾಸನ ಅನುಭವಕ್ಕೆ ಬಂದದ. ಅದ್ರ ಚಿದಾಭಾಸಗ ಆ ಚೈತನ್ಯ ನೋಡುವ ಶಕ್ತಿ ಇಲ್ಲದ ಕಾರಣ ಅವನಿಗೆ ಅಲ್ಲಿ ಏನ್ ಕಂಡದ? ರಜ್ಜು ಒಂದೇ ಕಾಣಿಸ್ತು, ಜಡ ವಸ್ತುವನ್ನ ಅಷ್ಟೇ ಗುರುತಿಸಿದ. ಅವನ ಅನುಭವಕ್ಕೆ ಅದು ಬಂದ್ರು ಅವನಿಗೆ ಅದು ನೋಡೋ ಶಕ್ತಿ ಇಲ್ಲ. ಅದನ್ನ ನೋಡಬೇಕಾದ್ರೆ ಸದ್ಗುರುನಾಥ ನಿಮ್ಮೊಳಗ ಸಾಕ್ಷಿ ಚೇತನ ಅಂತ ಒಂದು ನಿಮಗೆ ಕಾಣ ಕೊಟ್ಟಾನ. ನಿಮ್ಮ ಸಾಕ್ಷಿ ಚೇತನ ನಿಮ್ಮ ಅಂತಃಕರಣ ರುಚಿಯ ಮೂಲಕ ಹೋಗಿ ಆ ವಸ್ತುವಿನ ಅಂದ್ರೆ ರಜ್ಜುವಿನ ಸಂಪರ್ಕ ಹೊಂದಿ ಅದರ ಒಳಗಿರುವಂತ ಆವರಣವನ್ನ ರುಚಿಯಿಂದ ಭಂಗಾದಾಗ ನಿಮ್ಮ ಸಾಕ್ಷಿ ಚೇತನ ಹೋಗಿ ಆ ರಜ್ಜು ಉಪಯುಕ್ತ ಚೇತನದ ಜೊತೆಗೆ ಸಂಗಮವಾದಾಗ ಏನಾಯ್ತು? ಅದು ರಜ್ಜು ಅಂತೇಳಿ ಇವನಿಗೆ ಗೊತ್ತಾಯ್ತು ಅಂತ ಹೇಳಿದ ಮೇಲೆ ಇಲ್ಲಿ ಶಿಷ್ಯನಿಗೆ ಸಮಸ್ಯೆ ಏನಾಯ್ತಂದ್ರ ರಜ್ಜುವಿನ ಅಧಿಷ್ಠಾನ ವಸ್ತು ರಜ್ಜು ಉಪಯುಕ್ತ ಚೇತನ ಅಂತ ಹೇಳಿದ್ರಿ. ಆ ರಜ್ಜು ಉಪಯುಕ್ತ ಚೇತನ ಅಲ್ಲಿ ಇರುವಂತ ಆವರಣ ಭಂಗಾಗಿ ರಜ್ಜು ಉಪಯುಕ್ತ ಚೇತನದ ಜ್ಞಾನ ಆಗಿದ್ದಕ್ಕ ಚಿದಾಭಾಸನಿಗೆ ರಜ್ಜು ಅಂತ ಗೊತ್ತಾಯ್ತು. ಅಧಿಷ್ಠಾನ ವಸ್ತುವಿನ ಜ್ಞಾನ ಆಗಿದ್ದಕ್ಕೆ ಅಧ್ಯಸ್ಥ ವಸ್ತು ಏನಾಯ್ತು? ರಜ್ಜು ಅಂತ ಯಾವಾಗ ಗೊತ್ತಾಯ್ತು ಆವಾಗ ಸರ್ಪ ನಿವೃತ್ತಿ ಆಯ್ತು. ಇದು ಬರೋಬ್ಬರಿ. ಇದು ಒಂದು ಭಾಗ ಹೇಳಿದ್ರಿ, ಇದು ಚಂದದ ತಿಳಿತಿದ್ದು. ಆದ್ರ ಸರ್ಪ ರಜ್ಜು ಉಪಯುಕ್ತ ಚೇತನ ಅವೆಲ್ಲಾನು ಅದರೊಳಗಿರುವ ರಜ್ಜುವಿನ ಆವರಣ ಎಲ್ಲಾನು ತಿಳಿದ್ರಿ. ಆದ್ರೆ ಏನಾಗ್ಯದಪ್ಪ ಅಂತಂದ್ರೆ ಈ ಕಡೆ ಭಾಗದಲ್ಲಿ ರಜ್ಜುವಿನ ಕಥೆ ಆದ್ರ ಇನ್ನೊಂದು ಭಾಗದಲ್ಲಿ ರಜ್ಜುವಿನ ಜ್ಞಾನ ಆಗ್ಯದ. ನಮ್ಮ ಅಂತಃಕರಣದಾಗ ರಜ್ಜುವಿನ ಜ್ಞಾನಕ್ಕ ನಮ್ಮ ಅಂತಃಕರಣನೇ ಏನಾಗ್ಯದ? ಸಾಕ್ಷಿ ಅಲ್ಲ. ಅಂತಃಕರಣ ಏನಂತಂದ್ರೆ ಕಲ್ಪಿತವಾದಂತ ಅಧಿಷ್ಠಾನ ಅದಲ್ಲ. ಈಗ ನಮ್ಗೆ ಏನಾಗ್ಯದ? ಈ ಕಲ್ಪಿತ ಅಧಿಷ್ಠಾನದಿಂದ ಅಂತಃಕರಣದಿಂದ ನಮ್ಗ ರಜ್ಜುವಿನ ಒಂದು ಜ್ಞಾನ, ಸರ್ಪದ ಜ್ಞಾನ ಏನದಲ್ಲ, ನಮ್ಗ ಸರ್ಪದ ಜ್ಞಾನ ಎದರಿಂದ ಆಗ್ಯದಂತಂದ್ರ ನಮ್ಮ ಅಂತಃಕರಣದಿಂದ ಆಗ್ಯದ. ಅದು ಕಲ್ಪಿತ ಅಂತ ಹೇಳ್ತೀವಿ. ಕಲ್ಪಿತ ಅಂತ ಹೇಳಿದ ಮೇಲೆ ನಿಜವಾದ ನಮ್ಮ ಒಳಗಿರುವಂಥದ್ದು ಸಾಕ್ಷಿ ಚೇತನ ಅಂತ ಹೇಳಿದ್ರಿ. ಆ ಸಾಕ್ಷಿ ಚೇತನ ನಿಜವಾದ ಅಧಿಷ್ಠಾನ ಅಂತ ಹೇಳಿದ ಮೇಲೆ ನಮಗೆ ಸಾಕ್ಷಿ ಚೇತನ ಇನ್ನೂ ಅಜ್ಞಾತವಾಗಿ ಉಳಿದದ. ಸಾಕ್ಷಿ ಚೇತನದ ಅನುಭವ ನಮಗಾಗಿಲ್ಲ. ನಮ್ಗೇನಾಗ್ಯದ? ಕಲ್ಪಿತ ಅಧಿಷ್ಠಾನವಾದಂತ ಅಂತಃಕರಣದಿಂದಲೇ ನಾವು ಅದನ್ನ ಸರ್ಪದ ಜ್ಞಾನ ನಿವೃತ್ತಿ ಮಾಡ್ಕೊಂಡಿವಿ. ನಮ್ಮ ಒಳಗಿರುವ ಜ್ಞಾನ ಅದು ಸತ್ಯದ ಜ್ಞಾನನೋ ಮಿಥ್ಯದ ಜ್ಞಾನನೋ ಗೊತ್ತಾಗುವುದು ಸಾಕ್ಷಿ ಚೇತನ ಎನ್ನುವ ಅಧಿಷ್ಠಾನದ ಜ್ಞಾನವಾದಾಗಲೇ ಸರ್ಪದ ಜ್ಞಾನದ ನಿವೃತ್ತಿ ಆಗ್ತದ ಅಂತ ನಿಯಮ ಏನು ಹೇಳಿರಿ, ಆ ನಿಯಮದ ಪ್ರಕಾರ ನಮಗೆ ಸಾಕ್ಷಿ ಚೇತನದ ಅಜ್ಞಾತ ಇನ್ನೂ ನಮಗದ ಅನುಭವ ಆಗಿಲ್ಲ. ಅದು ಅಜ್ಞಾತವಾಗಿ ಉಳಿದದ. ಹೀಗಾಗಿ ಸರ್ಪದ ಜ್ಞಾನದ ನಿವೃತ್ತಿ ನಮಗ ಸಂಭವಿಸಿಲ್ಲ ಅಂತ ನಮಗೆ ಈ ರೀತಿ ಭಾವನೆ ಆದ. ಅದಕ್ಕೆ ಗುರು ಹೇಳ್ತಾನ, ಸರ್ಪನೇ ವಾಂಗಲ್ ಸರ್ಪದ ಜ್ಞಾನ ಎಲ್ಲಿಗೆ ಬರ್ತದೋ ಮಾರಾಯ. ಸರ್ಪವಾದ್ಮೇಲೆ ಸರ್ಪದ ಜ್ಞಾನನೂ ಹೋಗಿರ್ತದ. ಜ್ಞೇಯ ವಸ್ತು ಅಧಿಷ್ಠಾನವಾಗಿದ್ರೆ ಜ್ಞಾನ ಆ ಜ್ಞೇಯವನ್ನ ಆವರಿಸಿರ್ತದ.
ಯಾವಾಗ ಸರ್ಪ ಎನ್ನುವ ಜ್ಞೇಯ ಓದ್ತದ ಅದರ ಜೊತೆಗೆ ಅದರ ಜ್ಞಾನನು ಕಿತ್ಕೊಂಡು ಹೋಗ್ತದ, ಅದು ಒಂದು ನಿಯಮ ಅದ. ಆದ್ರ ಈ ನಿಯಮ ನಿನಗ ಸರಿ ಹೋಗಲ್ಲ. ನಮಗ ಸರ್ಪದ ಜ್ಞಾನದ ಅಧಿಷ್ಠಾನವಾದ ಆ ಒಂದು ಸಾಕ್ಷಿ ಉಪಯುಕ್ತ ಚೇತನ ಏನದಲ್ಲ, ಆ ಸಾಕ್ಷಿ ಉಪಯುಕ್ತ ಚೇತನದ ಜ್ಞಾನ ಆದಾಗಲೇ ನಮಗೆ ಸರ್ಪದ ಜ್ಞಾನ ನಿವೃತ್ತಿ ಆಗ್ತದ ಅನ್ನೋಂಥ ರೀತಿಯಲ್ಲಿ ನಿಮಗೆ ಹಠ ಇತ್ತು ಅಂತಂದ್ರೆ, ಈ ಹಠವಾದಿಗಳಿಗೆ ನಮ್ಮ ಉತ್ತರ ಏನದ, ಯಾವಾಗ ನಿಮಗ ವೃತ್ತಿ ಉಪಯುಕ್ತ ಚೇತನ ಮತ್ತು ವಿಷಯ ಉಪಯುಕ್ತ ಚೇತನ ಎರಡು ಸಂಗಮವಾದಾಗಲೇ ಆ ವಿಷಯದ ಜ್ಞಾನವಾಗಿರುತ್ತದೆ ಅಂತಂದ್ರೆ ಅದರದು ಹೆಡ್ಡಿಂಗ್ ರಜ್ಜುವಿನ ಜ್ಞಾನವಾಗುವ ಸಮಯದಲ್ಲಿಯೇ ಸಾಕ್ಷಿಯ ಭಾನವು ಆಗಿರುತ್ತದೆ. ಇದನ್ನ ಹೆಂಗ್ ತಿಳ್ಕೋಬೇಕಪ್ಪ ಅಂತಂದ್ರೆ, ಚಿದಾಭಾಸನಿಗೆ ಇದು ರಜ್ಜು ಅಂತ ಯಾವಾಗ ಅವನಿಗೆ ಜ್ಞಾನ ಆಗ್ಯದ ಅಂತಂದ್ರ ಅದರ ಅರ್ಥ ರಜ್ಜು ಉಪಯುಕ್ತ ಚೇತನ ಮತ್ತು ಅಂತಃಕರಣ ಉಪಯುಕ್ತ ಚೇತನವಾದ ಸಾಕ್ಷಿ ಚೇತನ ಎರಡು ಸಂಗಮಿಸ್ಯಾವ. ಅದರ ಮೂಲಕ ವಹಿಸಿದು ವೃತ್ತಿಯ ಜೊತೆಗೆ ಹೋಗ್ಯದ. ಸಾಕ್ಷಿ ಉಪಯುಕ್ತ ಚೇತನ ಹೋಗಿ ರಜ್ಜು ಉಪಯುಕ್ತ ಚೇತನದೊಡನೆ ಸಂಗಮಿಸಿದ ಕಾರಣವೇ ಚಿದಾಭಾಸನಿಗೆ ಏನಾಗ್ಯದ, ಚಿದಾಭಾಸನಿಗೆ ರಜ್ಜು ಅಂತ ಹೇಳಿ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗ್ಯದ, ರಜ್ಜು ಅನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಯದ. ಹೀಗಾಗಿ ಅವು ಎರಡು ಸಾಕ್ಷಿ ಚೇತನ ಚಿದಾಭಾಸ, ಚಿದಾಭಾಸನಲ್ಲಿರುವ ಸಾಕ್ಷಿ ಚೇತನ ಮತ್ತು ರಜ್ಜುವಿನಲ್ಲಿರುವ ರಜ್ಜು ಉಪಯುಕ್ತ ಚೇತನ ಸಂಗಮಿಸಿದಾಗಲೇ ಈ ಚಿದಾಭಾಸನಿಗೆ ಇದು ರಜ್ಜು ಅಂತ ಗುರುತಿಡ್ಲಿಕ್ಕೆ ಸಾಧ್ಯ ಆಗ್ಯದ. ಅದಕ್ಕೆ ನಿಯಮ ಏನದ, ಅದು ನಿನಗ ಅಜ್ಞಾತ ಅನಿಸ್ತಿರ್ಬಹುದು, ಆದ್ರೆ ಯಾವಾಗ ಅವನಿಗೆ ಅದು ಗೊತ್ತಾಗ್ಯದ ಅಂತಂದ್ರೆ ಅದು ಅಜ್ಞಾತವಾಗಿ ಉಳಿದಿಲ್ಲಪ್ಪ, ಅದು ತಾನು ಕೆಲಸ ಮಾಡ್ಯದ ಅಂತ. ವೃತ್ತಿ ಅಂತಃಕರಣದೊಳಗೆ ಇದ್ದರೆ, ಒಂದು ವೇಳೆ ನಿಮ್ಮ ವೃತ್ತಿ ನಿಮ್ಮ ಅಂತಃಕರಣದೊಳಗೆ ಇದ್ದರೆ, ರಜ್ಜು ಹೊರಗೆ ಇದ್ದರೆ, ರಜ್ಜು ಏನದ ಅದು ಅಲ್ಲೇ ಹೊರಗೆ ಅದ, ವೃತ್ತಿ ಅಂತಃಕರಣದ ಒಳಗೆ ಅದ. ಏನಾಯ್ತು, ಅವು ಅಲ್ಲೇ ಇದ್ದು ಅಂತಂದ್ರೆ ಜ್ಞಾನ ಆಗಂಗಿಲ್ಲ. ಜಗತ್ತಿನ ತುಂಬ ಬೇಕಾದಷ್ಟು ವಸ್ತುಗಳದವ, ಅವ್ರ ಉಪಯುಕ್ತ ಚೇತನ ಅದರಾಗೆ ಅದ, ಇವುದ್ರ ಉಪಯುಕ್ತ ಚೇತನ ಇದ್ರಾಗೆ ಅದ. ಆ ಎರಡು ಉಪಯುಕ್ತ ಚೇತನಗಳ ಮಧ್ಯೆ ಒಂದು ವೃತ್ತಿ ಅಂತ ಏನ್ ಕೆಲಸ ಮಾಡ್ತದ, ಜ್ಞಾನವಾಗಬೇಕಾದರೆ ಅಂತಃಕರಣಕ್ಕೆ ಆ ಜ್ಞಾನವಾಗಬೇಕಾದರೆ ವೃತ್ತಿ ಹೋಗಿ ಆ ವಸ್ತುವಿನ ಸಂಬಂಧವಾಗಬೇಕು. ವೃತ್ತಿ ಹೋಗಿ ಆ ವಸ್ತುವಿಗೆ ಸಂಬಂಧ ಆಗಬೇಕು. ರಜ್ಜುವಿಗೆ ಸಂಬಂಧವಾದಾಗ ಏನಾಯ್ತು, ಎರಡು ಕೆಲಸ ಆಯ್ತು. ಒಂದು ರಜ್ಜು ಉಪಯುಕ್ತ ಚೇತನ ಮತ್ತು ವೃತ್ತಿ ಉಪಯುಕ್ತ ಚೇತನ ಎರಡು ಅಭೇದವಾಗುತ್ತವೆ. ಅಷ್ಟ ಕೆಲಸ ಆಗ್ತದ. ಉಪಯುಕ್ತ ಚೇತನಗಳು ಎರಡು ಮೊದಲು ಒಂದಾಗ್ತವೆ. ಅಭೇದವಾದಾಗಲೇ ಇದು ಜ್ಞಾನವಾಗುತ್ತದೆ. ಜ್ಞಾನ ಆಗ್ಯದಂದ್ರ ಉಪಯುಕ್ತ ಚೇತನಗಳು ಒಂದಾಗ್ಯಾವ. ಜ್ಞಾನ ಆಗಿಲ್ಲ ಅಂತಂದ್ರೆ ಆ ಉಪಯುಕ್ತ ಚೇತನಗಳು ಆ ವಸ್ತುವಿನ ಉಪಯುಕ್ತ ಚೇತನ ವಸ್ತುವಿನೊಳಗೆ ಅದ, ಈ ಅಂತಃಕರಣ ಉಪಯುಕ್ತ ಚೇತನ ಅಂತಃಕರಣದೊಳಗೆ ಆದ. ಜ್ಞಾನ ಆಗ್ಯದಂದ್ರೆ ಅವೆರಡು ಅಭೇದ ಆಗ್ಯಾವ ಅಂತ ತಿಳ್ಕೋಬೇಕು ಅಂತ ಹೇಳ್ತಾರೆ. ಹೆಂಗ ಹಿಂಗ ಹೇಳಿದ್ರೆ ಕರೆ ಇದೇನ್ ಸಿದ್ಧಾಂತ, ಒಂದ್ ಸ್ವಲ್ಪ ದೃಷ್ಟಾಂತ ಕೊಡ್ರಿ ಅಂತ ಕೇಳಕಪ್ಪ. ದೃಷ್ಟಾಂತ ಕೊಡ್ರಿ ಅಂದತ್ನಾಗ ಘಟಾಕಾಶ ಮಠಾಕಾಶ ಅಂತೇಳಿ ಎರಡು ಶಬ್ದಗಳು ಹೇಳ್ತಾರ. ಇಲ್ಲಿ ಘಟ ಎಲ್ಲದ, ಮಠ ಎಲ್ಲ. ಘಟ ಮಠದಿಂದ
ಹೊರಗೆ ಘಟದೊಳಗಿರುವ ಆಕಾಶ ಘಟಾಕಾಶ, ಮಠದೊಳಗಿರುವ ಆಕಾಶ ಮಠಾಕಾಶ. ಘಟಾಕಾಶ ಗೋಲವಾಗಿದೆ, ಮಠಾಕಾಶ ಚೌಕಾಕಾರವಾಗಿದೆ. ಇದು ಎಲ್ಲಿಯ ತನಕ ಆ ಘಟ ಪಟವನ್ನು ತಂದು ಮಠದೊಳಗೆ ಇಟ್ಟರೆ ಎರಡು ಒಂದೇ ಆಗುತ್ತವೆ. ಘಟಾಕಾಶವೇ ಮಠಾಕಾಶ, ಮಠಾಕಾಶವೇ ಘಟಾಕಾಶ. ಏನ್ ಮಾಡೋಣ? ಮಠ ಅಂದ್ರ ಒಂದು ಕೋಣೆ. ಮಠ ಅನ್ನ ಹೋಗಿ ಎಲ್ಲರೂ ಒಬ್ಬ ಸ್ವಾಮೀಜಿ ಇರೋಂಥದ್ದು ಮಠ ಅನ್ಕೊಂಡಿರಿ ಎಲ್ಲರ. ಮಠ ಅಂದ್ರೆ ಒಂದು ಕೋಣೆ. ಮಠ ಅಂದ್ರ ಒಂದು ಕೋಣೆ. ಇದೇನ್ ಮಾಡ್ಯಾನ? ಮಠದೊಳಗೊಂದು ಬೈಲದ ಅಲ್ರಿ, ಮಠದೊಳಗೊಂದು ಬೈಲ ಅದ, ಮತ್ತ ಘಟದ ಒಳಗೂ ಒಂದು ಬೈಲದ. ಆ ಘಟ ಏನಾಗ್ಯದ? ಆ ರೂಮಿನಿಂದ ಹೊರಗಿಟ್ಟನ. ಘಟ ರೂಮಿನಿಂದ ಹೊರಗಿಟ್ಟನ. ಹೊರಗಿದ್ದಾಗ ಏನಾಯ್ತದು? ಘಟ ರೂಮಿನ ಹೊರಗಿದ್ದಾಗ ಘಟಾಕಾಶ ಮಠಾಕಾಶ ಎರಡು ಎಷ್ಟು ದೂರ ಇಟ್ಟಿರಿ ಅಷ್ಟು ದೂರ ಇರ್ತಾವ. ಘಟಾಕಾಶ ಮಠಾಕಾಶ ಎರಡು ದೂರ ದೂರ ಇಟ್ಟಿರಿ, ಅವು ದೂರ 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 ಅದಾವ. ಈಗ ಏನಾಯ್ತಪ್ಪ ಅಂದ್ರೆ ಅವ ಏನ್ ಮಾಡ್ಯಾನ? ಹೊರಗಿಟ್ಟ ಘಟ, ಆ ಘಟದ್ದು ಉಪಯುಕ್ತ ಚೇತನ ಘಟದಾಗೆ ಅದ, ಮಠದ ಉಪಯುಕ್ತ ಚೇತನ ಮಠದಾಗೆ ಅದ. ಅವೆರಡರಾಗ ಉಪಯುಕ್ತ ಚೇತನ ಅದಾವ ಇಲ್ಲ? ಘಟಕ್ಕೊಂದು ಉಪಯುಕ್ತ ಚೇತನ ಅದ ಅಲ್ರಿ? ಮಠಕ್ಕೂ ಒಂದು ಉಪಯುಕ್ತ ಚೇತನ ಅಂದ್ರೇನು? ಬ್ರಹ್ಮ ಎಲ್ಲಾ ಕಡೆ ಅದನ. ಬ್ರಹ್ಮ ಎಲ್ಲಾ ಕಡೆ ಇದ್ದ, ಮಠದಾಗ್ನೂ ಅದನ, ಘಟದಾಗ್ನೂ ಅದನ. ಘಟದೊಳಗೆ ಹೆಂಗದನ? ಬ್ರಹ್ಮ ಗೋಲಾಕಾರವಾಗಿದನ. ಮಠದೊಳಗೆ ರೂಮ್ ಹೆಂಗಿರ್ತದ? ಚೌಕ ಇರ್ತದ. ಮಠದೊಳಗೆ ಹೆಂಗನ? ಚೌಕಾಕಾರವಾಗಿದನ. ಯಾರು? ಉಪಯುಕ್ತ ಚೇತನ ಬ್ರಹ್ಮ. ಈಗ ಏನಾಯ್ತು? ಇವ ಏನ್ ಮಾಡ್ಯಾನ? ಹೊರಗಿದ್ದ ಘಟ ತಂದು ಮಠದೊಳಗೆ ಇಟ್ಬಿಟ್ಟಾನೆ. ಘಟದ ಉಪಯುಕ್ತ ಚೇತನ ಏನಾಯ್ತು? ಮಠದ ಒಳಗೆ ಬಂತು. ಮತ್ತು ಮಠದ ಉಪಯುಕ್ತ ಚೇತನ ಘಟದ ಉಪಯುಕ್ತ ಚೇತನ ಒಂದೇ ಆಯ್ತಾ ಇಲ್ಲ? ಈಗ ಹೇಳ್ತಾನೆ. ಹಂಗ ಘಟದೊಳಗಿರುವ ಆಕಾಶ, ಘಟದೊಳಗಿರೋ ಆಕಾಶ ಘಟಾಕಾಶ, ಮಠದೊಳಗಿರೋ ಆಕಾಶ ಮಠಾಕಾಶ. ಘಟಾಕಾಶ ಗೋಲವಾಗಿದೆ, ಮಠಾಕಾಶ ಚೌಕಾಕಾರವಾಗಿದೆ. ಎಲ್ಲಿ ತನಕ ಆದದು? ಎಲ್ಲಿ ತನಕ ಅಂದ್ರೆ ಆ ಘಟವನ್ನು ಮಠದೊಳಗೆ ತಂದು ಇಟ್ಟರೆ, ಮಠದೊಳಗೆ ತಂದು ಇಟ್ರಿ ಅಂತಂದ್ರೆ ಎರಡು ಒಂದೇ ಆಗುತ್ತವೆ. ಘಟಾಕಾಶ ಮಠಾಕಾಶಕ್ಕೆ ಎರಡು ಬೇರೆ ಉಳಿಯಂಗಿಲ್ಲ. ಅಲ್ಲಿ ಉಳಿಯೋದು ಒಂದೇ ಮಠಾಕಾಶ. ಘಟಾಕಾಶವೇ ಮಠಾಕಾಶ, ಮಠಾಕಾಶವೇ ಘಟಾಕಾಶ, ಎರಡು ಒಂದೇ. ಇರುವುದು ಒಂದೇ ಆಕಾಶ. ಆಕಾರದಲ್ಲಿ ಭೇದವನ್ನು ಉಂಟು ಮಾಡಿದವು. ಯಾವುವು ಅಂದ್ರೆ ಘಟ ಮತ್ತು ಮಠ ಉಪಾಧಿಗಳು. ಮಹಾಕಾಶಕ್ಕೆ ಘಟಾಕಾಶ ಎಂಬ ಹೆಸರು. ಆ ಮಹಾಕಾಶಕ್ಕೆ ಮಠಾಕಾಶ. ಇರೋದು ಒಂದೇ ಆಕಾಶ, ಇರೋದು ಆಕಾಶ ಒಂದೇ. ಘಟ ಎನ್ನುವ ಉಪಾಧಿಯ ಕಾರಣ ಘಟಾಕಾಶ ಅನಿಸ್ಕೊಳಕತ್ತದ. ಘಟಾಕಾಶಕ್ಕೆ ಯಾರಿಗೆ ಬಂದದ ಹೆಸರದು? ಮಹಾಕಾಶಕ್ಕೆ ಬಂದದ. ಮಹಾಕಾಶನೇ ಘಟದ ಉಪಾಧಿಯ ಕಾರಣ ಘಟಾಕಾಶ ಅನಿಸ್ಕೊಂಡದ. ಮತ್ತ ಮಹಾಕಾಶನೇ ಮಠದ ಉಪಾಧಿಯ ಕಾರಣ ಏನನ್ಸ್ಕೊಂಡದ? ಮಠಾಕಾಶ. ಈಗ ಚೈತನ್ಯ ವಸ್ತು ಬ್ರಹ್ಮಚೇತನ ಒಂದೇ. ಆ ಬ್ರಹ್ಮ ನಿಮ್ಮ ಅಂತಃಕರಣದೊಳಗೂ ಅದನ, ಮತ್ತ ಆ ಹೊರಗಿರೋ ರಜ್ಜುವಿನೊಳಗೂ ಅದನ. ರಜ್ಜುವಿನ ಉಪಾಧಿ
ಆ ಬ್ರಹ್ಮನೇ ಏನ್ ಹೆಸರು ತಗೋಣ? ರಜ್ಜು ಉಪಹಿತ ಚೇತನ ಅಂತ ಹೆಸರು ತಗೋಣ. ಮತ್ತ ಅಂತಃಕರಣ ಉಪಾಧಿಯ ಕಾರಣ ಆ ಶುದ್ಧ ಬ್ರಹ್ಮನೇ ಏನ್ ಹೆಸರು ತಗೋಣ? ಅಂತಃಕರಣ ಉಪಹಿತ ಚೇತನ ಅಂದ್ರೆ ಸಾಕ್ಷಿ ಚೇತನ ಅಂತ ಹೆಸರು ತಗೋಣ. ನಾವು ಆಕಾಶ ಒಂದೇ, ಘಟದ ಉಪಾಧಿಯ ಕಾರಣ ಘಟಾಕಾಶ ಅನಿಸ್ಕೋಣ. ಮಹಾಕಾಶ ಅನ್ನೋದು ಒಂದೇ. ಮಠದ ಉಪಾಧಿಯ ಕಾರಣ ಮಠಾಕಾಶ ಅನಿಸ್ಕೋಣ. ಮಹಾಕಾಶ ಒಂದೇ. ಯಾವ ರೀತಿ ಆಕಾಶ ಒಂದೇ ಆಕಾಶ ಎರಡು ಭಿನ್ನ ಹೆಸರುಗಳು ತಗೊಂಡದೋ ಹಂಗ ಒಬ್ಬನೇ ಶುದ್ಧ ಬ್ರಹ್ಮ. ಅಲ್ಲೇನ್ ಮಾಡೋಣ? ರಜ್ಜುವಿನ ಒಂದು ಉಪಾಧಿ ಉಂಟಾದ ಕಾರಣ, ಅಲ್ಲಿ ರಜ್ಜು ಇರುವ ಕಾರಣ ಅವನೇನಾಗ್ಯಾನ? ರಜ್ಜು ಉಪಹಿತ ಚೇತನ ಅಂತ ಹೆಸರು ತಗೋಣ. ರಜ್ಜುವಿನೊಳಗೆ ಇದ್ದದ್ದಕ್ಕೆ ಮತ್ತೇನ್ ಮಾಡೋಣ? ಈ ಕಡೆ ಅಂತಃಕರಣದೊಳಗನು ಅವನೇ ಅದನ, ರಜ್ಜು ಅಂತಃಕರಣ ಉಪಹಿತ ಚೇತನ ಅಂತ ತಗೋಣ. ಈಗ ನಿಮ್ಮೂರ ಬೆಳಗಾವ, ನಮ್ಮೂರು ರಾಯಚೂರು. ಏನಾಯ್ತು? ನಿಮ್ಮೂರು ಬರೋದ್ರಾಗೆ ಸ್ವಾಗತ ಸ್ವಾಗತ, ಕಡೆಗೆ ಹೊರಗೆ ಬರೋ ಟೈಮ್ನೊಳಗ ಧನ್ಯವಾದ ಧನ್ಯವಾದ, ಈ ಕಡೆ ಬರಾಗ ಸ್ವಾಗತ, ಈ ಕಡೆ ಹೋಗಾಗ ಧನ್ಯವಾದ ಅಂದ್ರೆ ಅಲ್ಲಿಗೆ ಆ ಊರಿಂದ ಮೇರೆ ಮುಗೀತಂದ್ರೆ ಏನಾಯ್ತು? ಒಂದೇ ಭೂಮಿ. ಏನ್ ಅನ್ಸ್ಕೊಂಡದ? ನಿಮ್ಮೂರಾಗ ಬೆಳಗಾವ್ ಅನ್ಸ್ಕೊಂಡದ, ನಮ್ಮೂರಾಗ ರಾಯಚೂರು ಅನ್ಸ್ಕೊಂಡದ. ಅಲ್ಲಿರೋ ಭೂಮಿ ಬೇರೆ ಬೇರೆ ಅದ ಏನ್ರಿ? ಅದೇ ಭೂಮಿ. ಭೂಮಿ ಅಂದ್ರೆ ಶುದ್ಧ ಬ್ರಹ್ಮ ಇದ್ದಂಗ. ಏನಾಯ್ತಲ್ಲಿ? ಬೆಳಗಾವ್ ಎನ್ನುವ ಊರೇನಾಗ್ಯದಲ್ಲಿ ಉಪಾಧಿ ಆಗ್ಯದ. ಆ ಉಪಾಧಿಯ ಕಾರಣ ಏನಾಯ್ತು? ಆ ಭೂಮಿಯಲ್ಲಿ ಬೆಳಗಾವ್ ನೆಲ ಆಯ್ತು. ಈಗ ಇದು ರಾಯಚೂರಿನೆಲ್ಲ, ರಾಯಚೂರು ಅನ್ನೋದು ಉಪಾಧಿ. ಅದು ಈ ಉಪಾಧಿ ಕಾರಣ ಏನಾಯ್ತು? ಇದು ರಾಯಚೂರು ನೆಲ ಆಯ್ತು. ಈ ರಾಯಚೂರು ಬೆಳಗಾವು ಈ ಉಪಾಧಿಗಳನ್ನ ತೆಗೆದ್ರ ಅಲ್ಲಿ ನೆಲ ಒಂದೇ ಅದ, ಬೇರೆ ಬೇರೆ ಅದಾವ? ಒಂದೇ ಅದ. ಅದಕ್ಕೆ ಇರುವುದು ಒಂದೇ ಆಕಾಶ. ಆಕಾಶದಲ್ಲಿ ಭೇದವನ್ನು ಉಂಟು ಮಾಡಿದವ ಯಾವುವು ಅಂತಂದ್ರೆ ಘಟ ಮತ್ತು ಮಠಗಳು. ಮಹಾಕಾಶಕ್ಕೆ ಘಟಾಕಾಶವೆಂಬ ಹೆಸರು, ಮಹಾಕಾಶಕ್ಕೆ ಮಠಾಕಾಶವೆಂಬ ಹೆಸರು ಬಂದವು. ಉಪಾಧಿಗಳು ಆಕಾಶವನ್ನ ವಿಭಾಗ ಮಾಡಿವೆ. ಉಪಾಧಿಗಳು ಏನ್ ಮಾಡ್ಯವ? ಆಕಾಶವನ್ನ ವಿಭಾಗ ಮಾಡಿವೆ. ಈಗ ವೃತ್ತಿ ಉಪಹಿತ ಚೇತನ ಮತ್ತು ವಸ್ತು ಉಪಹಿತ ಚೇತನ ಎರಡು ಭೇದವಾಗಿವೆ. ಆದರೆ ಅವುಗಳ ಭೇದ ಉಳಿಯುವುದಿಲ್ಲ. ಇದರಲ್ಲಿ ಈ ಕಾರಣವಿದೆ. ಏನು? ಸ್ವರೂಪತಃ ಚೇತನದ ಭೇದವು ಎಲ್ಲಿಯೂ ಕೂಡ ಇರುವುದಿಲ್ಲ. ಅದು ಸ್ವರೂಪದಲ್ಲಿ ಚೇತನದ ಭೇದ ಎಲ್ಲಿ ಭೇದ ಇಲ್ಲ. ಉಪಾಧಿಯ ಭೇದದಿಂದ ಚೇತನ ಭೇದವಾಗುತ್ತದೆ. ಭೂಮಿ ತನ್ನ ಸ್ವರೂಪದಾಗ ಏನಾರ ಭೇದ ಮಾಡ್ಕೊಂಡದೇನ್ರಿ? ಉಪಾಧಿ ಇದ್ದದಕ್ಕೆ ಭೇದ ಆಗ್ಯದ. ಉಪಾಧಿಗತ ಭೇದನೋ ಸ್ವರೂಪತಃ ಭೇದನೋ? ನೀವು ರಾಯಚೂರು ಬೆಳಗಾವು ಅನ್ನೋದಕ್ಕ ಭೂಮಿ ಉಪಾಧಿ ಭೇದನೋ ಅಥವಾ ಸ್ವರೂಪತಃ ಭೇದನೋ? ಉಪಾಧಿ ಔಪಾಧಿಕ ಭೇದ ಅಂತಾರ. ಸ್ವರೂಪತಃ ಭೇದ, ಔಪಾಧಿಕ ಭೇದ ಅಂತ ಎರಡು ಶಬ್ದ ಇರ್ತಾವ. ಸ್ವರೂಪತಃ ಭೇದ ಇರಲ್ಲ, ಔಪಾಧಿಕ ಭೇದ. ಔಪಾಧಿಕ ಗತ ಭೇದ ಹಿಂಗೆ ನಂತರ ಇರುತ್ತದೆ. ಉಪಾಧಿಗಳ ಕಾರಣ ಅಲ್ಲಿ ಭೇದ ಇರ್ತದೆ ಹೊರತು ಸ್ವರೂಪತಃ ಭೇದ ಇರುವುದಿಲ್ಲ. ಎಷ್ಟು ಚಂದ ಹೇಳ್ತಾನೆ ನೋಡ್ರಿ. ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಭೇದ ಇಲ್ಲ, ಒಂದೇ ಅದನ್ನ. ಉಪಾಧಿಗಳು ಇರುವ ಕಾರಣ ಬೇರೆ ಬೇರೆ ಕಾಣ್ಲಿಕ್ಕತ್ತದ.
ಸ್ವರೂಪತಃ ಚೇತನದ ಭೇದವು ಎಲ್ಲಿಯೂ ಕೂಡ ಇರುವುದಿಲ್ಲ. ಶುದ್ಧ ಬ್ರಹ್ಮ ಒಬ್ಬನೇ, ಉಪಾಧಿ ಇರುವ ಕಾರಣ ಬೇರೆ ಬೇರೆ ಕಾಣುತ್ತಾನೆ. ಆದರೆ ಉಪಾಧಿಯ ಭೇದದಿಂದ ಏನಾಗ್ತಾನೆ, ಚೇತನ ಭೇದವಾಗುತ್ತದೆ. ಸ್ವರೂಪತಃ ಆಕಾಶದಲ್ಲಿ ಭೇದ ಇಲ್ಲವೇ ಇಲ್ಲ. ಘಟ ಉಪಾಧಿ ಮಠ ಉಪಾಧಿಗಳು ಒಂದು ಆಕಾಶವನ್ನು ಭೇದ ಮಾಡುವ ಹಾಗೆ ಚೇತನದಲ್ಲಿ ಸ್ವರೂಪತಃ ಭೇದವಿಲ್ಲ. ವೃತ್ತಿ ಮತ್ತು ವಿಷಯ ವಸ್ತು ರಜ್ಜು ಏನು ಮಾಡಿವೆ ಎಂದರೆ ಆ ಚೇತನದಲ್ಲಿ ಭೇದವನ್ನು ಉಂಟು ಮಾಡಿವೆ. ವೃತ್ತಿ ಅಂದ್ರೆ ಅಂತಃಕರಣ, ಇದರಲ್ಲಿ ಈ ಕಾರಣವಿರುತ್ತದೆ. ಸ್ವರೂಪತಃ ಚೇತನದಲ್ಲಿ ಭೇದವಿರುವುದೇ ಇಲ್ಲ. ಆದರೆ ಉಪಾಧಿ ಭೇದದಿಂದ ಚೇತನವು ಭೇದವಾಗುತ್ತದೆ. ಆ ಉಪಾಧಿಗಳು ಯಾವ್ಯಾವು ಅಂತಂದ್ರೆ ವೃತ್ತಿ. ವೃತ್ತಿ ಅಂದ್ರೇನು? ಅಂತಃಕರಣ ವೃತ್ತಿ. ವೃತ್ತಿ ಒಳಗೆ ಇದೆ, ರಜ್ಜು ಹೊರಗೆ ಇದೆ. ವೃತ್ತಿ ಉಪಯುಕ್ತ ಚೇತನವನ್ನ ಮತ್ತು ರಜ್ಜು ಉಪಯುಕ್ತ ಚೇತನವನ್ನ ಭೇದ ಮಾಡಿದಾಗ ಉಪಾಧಿಗಳಾಗಿರುತ್ತವೆ. ಘಟಾಕಾಶ ಮಠಾಕಾಶ ಎಂದು ಮಹಾಕಾಶವನ್ನ ಭೇದ ಮಾಡಿದ್ದು ಘಟಮಠಗಳೇ ಹೊರತು ಅಲ್ಲಿ ಘಟಮಠಗಳನ್ನ ಬಿಚ್ಚಿದ್ರೆ ಏನಾಗ್ತದ? ಘಟ ಮಠಗಳನ್ನು ಬಿಚ್ಚಿದಡಂದು ದಿಟವಾಗಿಪ್ಪುದು ಆಗತವೆಂದು. ಒಂದೇ ಒಂದು ಆಗಸ, ಒಂದೇ ಆಕಾಶ ಸಿಗ್ತದ. ಘಟ ಮಠ ಎರಡು ಬಿಚ್ಚಿಬಿಟ್ರಿ ಅಂತಂದ್ರೆ ಒಂದೇ ಆಕಾಶ. ಈಗ ನಿಮ್ದು ಹೊರಗಿದ್ದಾಗ, ನೀವು ಹೊರಗಿದ್ದಾಗ ನಿಮ್ಗೆ ಆನಂದನೇ ಇರ್ತದ, ಅದರ ಅರಿವಿಲ್ಲ ನಿಮಗ. ಮನಿ ಒಳಗ ಹೊತ್ತನಾಗ ಕಾಲಿಟ್ಟು ಕೂಡ್ಲೇನೆ ತಲೆ ಗಿಮ್ ಅಂತಿರ್ತವ. ಏನ್ ಮಾಡ್ಲಿ, ಏನ್ ಬಿಡ್ಲಿ, ಏನ್ ಕೆಲಸ, ಏನ್ ತರ್ಲಿ, ಏನ್ ಮಾಡ್ಲಿ, ಒಳಗ ಹಾಲು ಕೂಡ್ಲೆ ಚಾಲು ಆಗ್ತದ. ಹೊರಗಿದ್ದಾಗ ಅಂತ ಏನಾದ್ರು ಇರ್ತದ ಟೆನ್ಷನ್ ನಿಮಗ. ಮಂತು ಒಳಗಾದ್ಮೇಲೆ ಚಾಲು ಆಗ್ತದೆ, ಹೊರಗಿದ್ದಾಗ ಇರ್ತದ. ಒಳಗ್ ಆದ್ಮೇಲೆ ಚಾಲು ಆಗ್ತದ, ತಲೆಗೆಲ್ಲ ಗಿವ್ವೆಲ್ಲ ಕಟ್ಬಿಡ್ತದ. ಹೊರಗಿದ್ದಾಗೆ ಚಲೋ ಇರ್ತೀವಿ ನಾವು, ಗೊತ್ತಾಗಲ್ಲ. ಮನೆಗೆ ಹೋಗಮ್ಮ, ಮನೆಗೆ ಹೋಗಮ್ಮ, ಮನೆಗೆ ಹೋಗಮ್ಮ, ಮನೆಗೆ ಹೋಗಮ್ಮ. ಮನೆಗೆ ಹೋಗಿ ಏನ್ ಮಾಡ್ತೀರಿ? ಅದಕ್ಕೆ ಸಣ್ಣ ಹುಡುಗರ ಬಲ್ಲೆ ಜ್ಞಾನ ಜಾಸ್ತಿ ಇರ್ತದಂತ. ಸಣ್ಣ ಕೂಸುಗಳಿರ್ತಾವಲ್ಲ, 2 ವರ್ಷ 3 ವರ್ಷನು, ಇದು ಜೇಲೋ ಮಾರಾಯ ಹೊರಗೆ ಹೋಗಮ್ಮ ನಡಿ ಅಂತ ಇರ್ತದ. ಅದು ಸಣ್ಣ ಕೂಸು, ಅದಕ್ಕೆ ಪ್ರಜ್ಞೆ ಬಹಳ ಇರ್ತದ. ಅದಕ್ಕೆ ಬಹಳ ಪ್ರಜ್ಞೆ ಇರ್ತದೆ, ಪ್ರಜ್ಞಾವಂತ ಇರ್ತದ. ಅದು ಸಣ್ಣ ಕೂಸು ಒಟ್ಟ ಮನೆಗಿರ್ಲಕ್ ತಯಾರಿಲ್ಲ. ಹೊರಗೆ ನಡಿ, ಹೊರಗೆ ನಡಿ, ಹೊರಗೆ ನಡಿ, ಹೊರಗೆ ನಡಿ, ಹೊರಗೆ ನಡಿ ಅಂತ ಇರ್ತದ. ಅದು ಜ್ಞಾನದ ಕೆಲಸ ಮಾಡ್ತಿರ್ತದ. ಅದು ಇವ್ರಿಗೆ ಎಲ್ಲಾರ ಕರ್ಕೊಂಬಂದ್ರ ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಮನೆಗೆ. ಗಂಡ ಹೆಂಡತಿ ಕೀಲಿ ಹಾಕೊಂಡೆ ಬಂದಿರ್ತಾರೆ ಮನೆಯಾಗ. ಮತ್ತೆ ಯಾರು ಇವ್ರಿಗೆ ಹಾಲು ಕುಡಿಸ್ಲಕ್ ಕೂಸುಗಳ ಸಹಿತ ಇರಂಗಿಲ್ಲ. ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬೇಕು. ಎಲ್ಲಾದ್ರೆ ಇಟ್ಟು ಒಂದು 4 ದಿನ ಆರಾಮ್ ಇರೋ ಸಾಧ್ಯ ಇಲ್ಲ. ಮನೆಗೆ ಹೋಗ್ಬೇಕು. ಮನೆಗೆ ಹೋಗ್ಬೇಕನ್ನೋದು ಜ್ಞಾನದ ಕೆಲಸನೋ, ಮನೆಗೆ ಹೊರಗೆ ಹೋಗ್ಬೇಕನ್ನೋದು ಜ್ಞಾನದ ಕೆಲಸ ರೀ. ಜ್ಞಾನ ಅಜ್ಞಾನ ಗೊತ್ತಾಗ್ತದ. ಅಂದ್ರೆ ಹೊರಗಡೆ ಹೋಗೋದ್ರಿಂದ ಜ್ಞಾನ ಬಯಲಲ್ಲಿ. ಈಗ ನಿಮ್ಗೊಂದು ಒಂದು ಮನಿ ಇರ್ತದ ಅಂತ ತಿಳ್ಕೊಡ್ರಿ. ಆ ಮನಿ ಮೇಲೆ ತಗಡನೋ ಛತ್ತೋ ಏನೋ ಹಾಕಿರ್ತೀರಿ. ಹಾಕಿದ ಹೊತ್ತಿನಾಗ ಅದೆಲ್ಲ ಕೆಟ್ಟ ಹೋಗಿರ್ತದ. ರಿಪೇರಿ ಮಾಡ್ದಷ್ಟು ಮಾಡಿಸ್ತೀರಿ. ಆಮೇಲೆ ಅವ ರಿಪೇರಿ ಮಾಡವ್ ಏನ್ ಹೇಳ್ತಾನ, ಇನ್ನು ಮುಂದೆ ರಿಪೇರಿ ಮಾಡ್ಬೇಡ್ರಿ, ಇದು ಬಹಳ ಡೇಂಜರ್ ಅದ, ಯಾವಾಗಾರ ಮ್ಯಾಲ ಹೊತ್ಕೊಂಡು ಬಿತ್ತು ಅಂತಂದ್ರ ಏನಾಗ್ತದ, ಇದ್ದ ಜೀವಗಳು ಹೋಗೋ ಚಾನ್ಸ್ ಅದ. ಇದೆಲ್ಲ ಛತ್ ತೆಗೆದು ಹೋಗದು ಏನ್ ಮಾಡ್ರಿ, ಹೊಸ ಛತ್ ಹಾಕಿಬಿಡ್ರಿ ಅಂತ ಹೇಳ್ತಾನ. ಅವಾಗ ಮನೆಯ ಸಾಮಾನು ಎಲ್ಲ ತೆಗೆದು ಹೋಗಿತೀರಿ. ಮನೆಯ ಸಾಮಾನು ತೆಗೆದು ಹೋದಾಗ ಖಾಲಿ ಮನೆಯಾಗ ಹೆಂಗ ಅನಿಸ್ತಿರ್ತದ, ಮನೆಯಾಗ ಸಾಮಾನು ಇದ್ದಾಗ ಗಿವು ಅಂತಿರ್ತದ. ಖಾಲಿ ಮನಿ ಒಳಗಾದಾಗ ಖುಷಿ ಆಗ್ತಿರ್ತದ ಇಲ್ಲ? ಮನಿ ಖಾಲಿ ಮನೆ ಖುಷಿ ಆಗ್ತದಿಲ್ರಿ? ಆಗಲ್ಲ.
ಪ್ರತಿಧ್ವನಿ ಬರ್ತಿರ್ತದ, ನೀವು ಆಡಿದ ಮಾತುಗಳು ನಿಮ್ಗೆ ಕೇಳಿಸ್ತಿರ್ತವ, ಒಂಥರ ಸ್ವಚ್ಛ ಬೈಲು ಆರಾಮ್ ಅನ್ನಿಸ್ತಿರ್ತವ. ಆಮೇಲೆ ಅವ ಛತ್ತಿನ ಮೇಲೆ ಕೂತು ಚೆಚ್ಚೆಲ್ಲ ಒಡೆದ್ಬಿಡ್ತಾನ. ಮ್ಯಾಲ್ ಕೂತು ಒಳಗ್ ಬರೇ ಗಾಡಿ ಇರ್ತಾವ, ಮ್ಯಾಲ್ ನೋಡಿದ್ರೆ ಆಕಾಶ ಕಾಣ್ತಿರ್ತದ. ಅವಾಗ ಇನ್ನ ಖುಷಿ ಆಗ್ತಿರ್ತದ. ಬೈಲು ಖುಷಿ ಕೊಡ್ತದ, ಆನಂದ ಸ್ವರೂಪ ಅದದು ಬೈಲು. ನಿಮ್ಮ ಮನೆಯಾಗಿಂದ ಛತ್ ತೆಗೆದಾಗ ಅದ್ರ ಆಕಾಶ ನೋಡ್ರಿ, ಅವಾಗ ಎಷ್ಟು ಖುಷಿ ಆಗ್ತಿರ್ತದ ಗೊತ್ತದ. ಖಾಲಿ ಇರ್ಬೇಕು, ಬೈಲ್ ಇರ್ಬೇಕು ಅಂದ್ರೆ ಖುಷಿ. ಆದ್ರೆ ಮನೆ ತುಂಬಾ ಬಜಾರ್ದಂತ ಸಾಮಾನೆಲ್ಲ ತಂದು ಕಾಲಿಡ್ಲಕ್ ಜಾಗ ಇಲ್ಲದಂಗೆ ಮಾಡ್ಕೊಂಡು ಒಳಗೆ ಕುಂದಿರ್ತಾರಲ್ಲ, ಅದಕ್ಕೆ ಏನಾಗ್ತದ, ದುಃಖವೇ ಖುಷಿ ಎಂಬವರು ಅವಿವೇಕಿಗಳು ಅಂತ. ಅವಿವೇಕಿಗಳಿಗೆ ದುಃಖ ಯಾವುದು ಖುಷಿ ಅನ್ನೋದೇ ಗೊತ್ತಾಗಲ್ಲ. ಇಲ್ಲಿ ಅಂತಃಕರಣ ವೃತ್ತಿ ಒಳಗಿತ್ತು, ರಜ್ಜು ಹೊರಗೆ ಇತ್ತು. ಅಂತಃಕರಣ ಉಪಯುಕ್ತ ಚೇತನ ಒಳಗೆ, ರಜ್ಜು ಉಪಯುಕ್ತ ಚೇತನ ಹೊರಗೆ. ಏನಾಯ್ತು, ವೃತ್ತಿಯ ಕಾರಣ ಎರಡೂ ಉಪಯುಕ್ತ ಚೇತನಗಳು ಒಂದಾಗಿವೆ, ಅಭೇದವಾಗಿವೆ, ಕೂಡಿಕೊಂಡಿವೆ. ವೃತ್ತಿ ಹೋಗಿದ್ದಕ್ಕೆ ಏನಂತ ಎರಡು ಆದ ಕಾರಣ ರಜ್ಜು ಉಪಯುಕ್ತ ಚೇತನ ಮತ್ತು ಸಾಕ್ಷಿ ಚೇತನ ಅಂದರೆ ಅಂತಃಕರಣ ಉಪಯುಕ್ತ ಚೇತನ ಎರಡೂ ಒಂದೇ ಆಗಿವೆ, ಅಭೇದವಾಗಿವೆ. ಇದು ತುಂಬಾ ಸೂಕ್ಷ್ಮ ವಿಷಯ. ಯಾವಾಗ ಅಂತಃಕರಣ ಉಪಯುಕ್ತ ಚೇತನವು ವಸ್ತು ಉಪಯುಕ್ತ ಚೇತನದೊಂದಿಗೆ ವೃತ್ತಿ ಉಪಯುಕ್ತ ಚೇತನದ ಮೂಲಕ ಸಂಪರ್ಕ ಹೊಂದಿದಾಗ, ಅಂದ್ರೆ ಜ್ಞಾನವಾಗುವಾಗ, ಮೂರು ಉಪಯುಕ್ತ ಚೇತನಗಳು ಅಭೇದವಾಗುತ್ತವೆ. ಹ್ಯಾಂಗ ಅಭೇದ? ಆಟೋಮೆಟಿಕ್ ಆಗಿ. ಮೂರು ಉಪಯುಕ್ತ ಚೇತನಗಳು ಯಾವ್ಯಾವು ಅಂತಂದ್ರ, ಒಂದು ಅಂತಃಕರಣದೊಳಗಿರೋ ಉಪಯುಕ್ತ ಚೇತನ, ಅದೇ ಹೊರಗೆ ಬಂದು ವೃತ್ತಿ ಆಯ್ತಲ್ಲ, ಆ ವೃತ್ತಿ ಒಳಗಿರೋ ಉಪಯುಕ್ತ ಚೇತನ, ವೃತ್ತಿ ಉಪಯುಕ್ತ ಚೇತನ, ಅಂತಃಕರಣ ಉಪಯುಕ್ತ ಚೇತನ, ಅವೆರಡು ಬೇರೆ ಅನ್ಲಿಕ್ಕೆ ಆಗಂಗಿಲ್ಲ. ಅದು ವೃತ್ತಿ ಅಂತ ಒಂದು ವಸ್ತು ಬೇರೆ ಅಂದದ್ರ ಸಲುವಾಗಿ ವೃತ್ತಿ ಉಪಯುಕ್ತ ಚೇತನ ಅಂತೀವಿ. ಅದು ವೃತ್ತಿ ಬೇರೆ ಅಲ್ಲವೇ ಅಲ್ಲದ, ನಿಮ್ಮ ಅಂತಃಕರಣ ಹೊರಗೆ ಬಂದದ್ದಕ್ಕ, ಹೊರಗೆ ಬಂದಾಗ ವೃತ್ತಿ ಅನಿಸ್ಕೊತದ, ಒಳಗಿದ್ದ ಅಂತಃಕರಣ ಅನಿಸ್ಕೊತದ ಅಷ್ಟೇ. ಅದು ಏನಾಗ್ತದ, ಮತ್ತಿನ್ಯಾವ ಉಪಯುಕ್ತ ಚೇತನ ಉಳಿತು? ಒಂದು ಅಂತಃಕರಣ ಉಪಯುಕ್ತ ಚೇತನ, ಅದು ಪ್ರಮಾತ ಉಪಯುಕ್ತ ಚೇತನ. ಮತ್ತ ವೃತ್ತಿ ಹೊರಗೆ ಬರ್ತಂದ್ರೆ ವೃತ್ತಿ ಉಪಯುಕ್ತ ಚೇತನ, ಹೊರಗೆ ಬಂದದ್ದು ವೃತ್ತಿ ಉಪಯುಕ್ತ ಚೇತನ. ಮತ್ತೇನು ಹೊರಗಿರೋ ವಿಷಯ ಯಾವುದು? ಪ್ರಮೇಯ. ಯಾವ ವಸ್ತು ಅದಲ್ಲ, ಘಟ ಪಟ ಮಠ ಏನೇನದವಲ್ಲ ಅವೆಲ್ಲ ವಸ್ತುಗಳು, ಪ್ರಮೇಯ ವಸ್ತುಗಳು. ಆ ಪ್ರಮೇಯ ಉಪಯುಕ್ತ ಚೇತನ. ಮೂರು ಉಪಯುಕ್ತ ಚೇತನಗಳು ಏನಾಗ್ತವ? ಸಂಗಮಿಸುತ್ತವೆ. ಯಾವಾಗ ಅಂತಃಕರಣ ಉಪಯುಕ್ತ ಚೇತನವು ವಸ್ತು ಉಪಯುಕ್ತ ಚೇತನದೊಂದಿಗೆ ವೃತ್ತಿ ಉಪಯುಕ್ತ ಚೇತನದ ಮೂಲಕ ಸಂಪರ್ಕ ಹೊಂದಿದಾಗ, ಅಂದ್ರೆ ಆ ವಸ್ತುವಿನ ಜ್ಞಾನವಾಗುವಾಗ, ಮೂರು ಉಪಯುಕ್ತ ಚೇತನಗಳು ಅಭೇದವಾಗುತ್ತವೆ. ಹ್ಯಾಂಗ ಆಟೋಮೆಟಿಕ್ ಆಗಿ ಆಗ್ತವೆ, ಅವಕ್ಕೇನು ಸಪರೇಟ್ ನಾವು ಹೇಳೋದು ಬೇಕಾಗಿಲ್ಲ. ಅಭೇದವಾಗುತ್ತವೆ, ಆಟೋಮೆಟಿಕ್ ಆಗಿ ಅಭೇದವಾಗಿದ್ದು ನಮಗೆ ಗೊತ್ತಾಗುವುದಿಲ್ಲ ಅಷ್ಟೇ, ಅವು ಗೊತ್ತಾಗಂಗಿಲ್ಲ ಅಂತ ಅರ್ಥ. ಯಾವಾಗ ವೃತ್ತಿ ಮತ್ತು ರಜ್ಜುಗಳು ಭಿನ್ನ ಭಿನ್ನ ದೇಶದಲ್ಲಿ ಇರುವವೋ ಆವಾಗ ಉಪಾಧಿಗಳು ಚೇತನವು ಭೇದವಾಗುತ್ತದೆ. ಅವು ಬೇರೆ ಬೇರೆ ದೇಶದಾಗ ಇದ್ದು ಅಂತಂದ್ರೆ ಬೇರೆ ಬೇರೆ. ರಜ್ಜು ಮತ್ತು ವೃತ್ತಿ ಮತ್ತು ಬೇರೆ ಬೇರೆ ಆಗಿರುವಾಗ ಚೇತನವು ಬೇರೆ ಬೇರೆ ಆಗಿರುತ್ತದೆ, ಅದರೊಳಗಿರೋ ಉಪಯುಕ್ತ ಚೇತನ ಬೇರೆ ಬೇರೆ ಆಗ್ತದೆ. ಯಾವಾಗ ಎರಡು ಉಪಾಧಿಗಳು ಒಂದೇ ಸ್ಥಾನದಲ್ಲಿ ಇರುವಾಗ ಉಪಯುಕ್ತ ಚೇತನಗಳ ಭೇದವು ಅಭೇದವಾಗುತ್ತದೆ. ಅವೆರಡು ಒಂದೇ ಆದವು ಅಂತಂದ್ರೆ ಅಲ್ಲಿ ಭೇದ ಸಂಭವಿಸಂಗಿಲ್ಲ. ರಜ್ಜು ಒಂದು ಕಡೆ ಅದ, ಅಂತಃಕರಣ ಒಂದು ಕಡೆ ಅದ, ಘಟ ಒಂದು ಕಡೆ ಅದ, ಮಠ ಒಂದು ಕಡೆ ಅದ. ಅವಾಗೇನಾಯ್ತು, ಅವರದು ಉಪಯುಕ್ತ ಚೇತನಗಳು ಅವದ್ರ ಒಳಗೆ ಅದಾವ, ಅವೇನು ಹೊರಗೆ ಬಂದಿಲ್ಲ.
ಹೀಗಾಗಿ ಅಲ್ಲೇನಾಯ್ತು, ಉಪಯುಕ್ತ ಚೇತನಗಳ ಭೇದ ಆದ. ಯಾವಾಗ ಹೊರಗೆ ಎಲ್ಲೋ ಬೇರೆ ದೇಶದಲ್ಲಿರುವ ಘಟವನ್ನ ತಂದು ನೀವು ಮಠದೊಳಗಿಟ್ರಿ ಅಂತಂದ್ರೆ ಆ ಮಠದ ಉಪಯುಕ್ತ ಚೇತನ ಘಟದ ಉಪಯುಕ್ತ ಚೇತನ ಒಂದೇ ಆಗಿಬಿಡ್ತವ. ಮತ್ತ ನಿಮ್ಮ ಅಂತಃಕರಣ ವೃತ್ತಿ ಹೊರಗೆ ಹೋಗಿ ಆ ಪ್ರಮೇಯ ವಸ್ತುವಿನ ಸಂಪರ್ಕದಲ್ಲಿ ಇದ್ದಾಗ ಅಲ್ಲಿ ಏನಾಗ್ತದ, ಆ ಉಪಯುಕ್ತ ಚೇತನದಲ್ಲಿರುವ ಆವರಣ ಭಂಗ ಆಗಿ ಅಲ್ಲಿರುವ ಉಪಯುಕ್ತ ಚೇತನ ವಸ್ತು ರಜ್ಜುವಿನ ಉಪಯುಕ್ತ ಚೇತನ ಮತ್ತು ನಿಮ್ಮ ಅಂತಃಕರಣ ವೃತ್ತಿಯ ಉಪಯುಕ್ತ ಚೇತನ ಮತ್ತು ಅಂತಃಕರಣದ ಉಪಯುಕ್ತ ಚೇತನ ಎಲ್ಲಾನು ಒಂದೇ ಆಗಿರ್ತಾವ. ಅವು ಮೂರು ಒಂದೇ ಆಗಿದ್ದ ಕಾರಣದಿಂದಲೇ ಚಿದಾಭಾಸನಿಗೆ ಇದು ರಜ್ಜು ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಈ ರೀತಿ ಹೇಳ್ಕೊಂಡು ಬರ್ತಾನೆ. ಉಪಯುಕ್ತ ಚೇತನದ ಭೇದ ಯಾವಾಗ ಆಗ್ತದ್ರಿ? ಉಪಯುಕ್ತ ಚೇತನಗಳ ಭೇದ ಸ್ವರೂಪತ ಅಲ್ಲ, ಚೇತನ ಒಂದೇ. ಆದರೆ ಉಪಯುಕ್ತ ಚೇತನ ಭೇದ ಭೇದವಾಗಿ ದೂರ ದೂರ ಯಾವಾಗಿರ್ತಾವಂತಂದ್ರೆ ಅಂತಃಕರಣ ಮತ್ತು ಆ ಪ್ರಮೇಯ ವಸ್ತು ಬೇರೆ ಬೇರೆ ದೇಶದಲ್ಲಿರುವಾಗ, ಘಟ ಮತ್ತು ಮಠ ದೂರ ದೂರ ಇದ್ದು ಅಂತಂದ್ರೆ, ಮತ್ತೆ ವೃತ್ತಿ ಇಲ್ಲದಾಗ, ಅಂತಃಕರಣ ವೃತ್ತಿ ಹೊರಗೆ ಹೋಗಲಾರದಾಗ ಏನಾಯ್ತು, ಅಲ್ಲಿ ಚೇತನಗಳ ಉಪಯುಕ್ತ ಚೇತನಗಳ ಭೇದ ಅಲ್ಲ. ಉಪಯುಕ್ತ ಚೇತನ ಭೇದ ಹೆಂಗದ ಅಂತಂದ್ರೆ ಔಪಾಧಿಕ ಭೇದ. ಔಪಾಧಿಕ ಭೇದ ಉಪಾಧಿಗಳು ಬಿಟ್ರ ನಿರುಪಾಧಿ ಒಳಗೆ ಭೇದ ಅದ ಏನ್ರಿ? ನಿರುಪಾಧಿ ಒಳಗೆ ಭೇದ ಇಲ್ಲ, ಔಪಾಧಿಕ ಭೇದ. ಉಪಾಧಿಗಳಿರುವ ಕಾರಣ ಅವು ಭೇದ ಅದಾವ. ನಿರುಪಾಧಿ ಒಳಗ ಅಲ್ಲಿ ಭೇದ, ಆ ಉಪಾಧಿಗಳು ಇಲ್ಲದಿರುವಾಗ ಅದು ಒಂದೇ ಚೇತನ ಅದ. ಅದಕ್ಕೆ ನಿರುಪಾಧಿ ನಿರುಪಾಧಿ ಅಂತ ಹೆಸರಿಟ್ಕೋತಾರ. ಇಲ್ಲಿ ನಮ್ಮಲ್ಲಿ ಅಂಕಲಿ ಮಠ ಅಂತದ, ಆ ಮಠದ ಸ್ವಾಮಿಗಳು ನಿರುಪಾಧಿಕ ಅಂತ ಹೆಸರಿಟ್ಕೋತಾರ. ನಿರುಪಾಧಿಕ ಅಖಂಡ ಬ್ರಹ್ಮ. ಅದು ಒಂದು ಪವಾಡ ಸದೃಶ್ಯವಾದಂತ ಒಂದು ಅಂಕಲಿ ಮಠ ಲಿಂಗಸೂರ ಹತ್ರ ಬರ್ತದೆ. ಕೇಳಿರೇನಾದ್ರ ಸುದ್ದಿ? ಅವ್ರು ಏನ್ ಮಾಡ್ತಾರ, ಹಾಂಡ್ ಮಾಡ್ತಾರಲ್ಲ, ಕಡಾಯಿದಾಗ ಏನೇನ್ ಭಕ್ತರು ತಂದು ಹಾಕ್ತಾರ ಎಲ್ಲ ಹಾಕಿ ಕುದಿಸ್ಬಿಡ್ತಾರ. ಕಬ್ಬು ತಂದ್ರೆ ಕಬ್ಬಿನ ರಸ ಹಾಕ್ತಾರ, ಮತ್ತಿನ್ನೇನು ಹಾಕ್ಬೇಕೆಲ್ಲ ಹಾಕಿ ತಿನ್ನಲು ಯೋಗ್ಯವಾದ ಪದಾರ್ಥಗಳನ್ನೆಲ್ಲ ಹಾಕಿ ಕುದಿಸಿ ಕಸ 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 ಕುದಿಸಿರ್ತದ. ಇವ್ರು ಏನ್ ಮಾಡ್ತಾರ, ಕಾಂಡ ಶುರು ಮಾಡೋದಕ್ಕಿಂತ ಮೊದಲ ಅದ್ರೊಳಗೆ ಕೈ ಹಾಕ್ತಾರ, ಸುಡ ಸುಡ ಇದ್ರೊಳಗೆ ಕೈ ಹಾಕಿ ಅದ್ರೊಳಗಿಂದು ಸುಡ 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 ಅದು ಆಹಾರ ಪದಾರ್ಥ ಉಗ್ಗಿ ಅದೇನ್ ಮಾಡಿರ್ತಾರಲ್ಲ ಅದನ್ನ ಹಿಂಗ್ ಎತ್ತಿ ಪಬ್ಲಿಕ್ನಾಗ ಸಿಡುತ್ತಾರ. ಅದನ್ನ ಹಿಂಗ್ ತೆಗೆದು ಎಲ್ಲರಿಗೆ ಅದು ತಾವು ಸಿಡಿದ್ರೆ ಅದು ಒಂದು ರೀತಿ ಆಶೀರ್ವಾದ ಆಯ್ತು ಅಂತ ತಿಳ್ಕೊತಾರ. ತಗೊಂಡು ಹಿಂಗ್ ಎಲ್ಲ ಕಡೆ ಸಿಡುತ್ತಾರೆ, ಸುಡು ಸುಡ ಕಡಾಯದ ಕೈ ಹಾಕಿ. ಅದೊಂದು ಪವಾಡ. ಅದಕ್ಕೆ ಕೆಲವೊಬ್ರು ನಂಬ್ತಾರ, ನಂಬಲಾರ ಟೀಕೆ ಮಾಡ್ತಾರ. ಏನಕ್ಕೆ ಮಾಡಲಕ್ಕ? ಅದಕ್ಕೊಂದು ಶ್ರದ್ಧಾ ಇರೋ ಜನ ಅದ, ಶ್ರದ್ಧಾ ಭಕ್ತಿ ಏನಂತ ಜನ ಅದ. ಈಗೇನಪ್ಪ ಅಂದ್ರೆ ಮುಂದೆ ಈಗ ಅಂತಃಕರಣದ ವೃತ್ತಿ ಹೋಗಿ ವಸ್ತು ಉಪಯುಕ್ತ ಚೇತನದೊಡನೆ ಭೇದವಾಗಿದೆ. ಈಗ ಮೂರು ಉಪಯುಕ್ತ ಚೇತನಗಳಲ್ಲಿ ಭೇದ ಉಳಿದಿಲ್ಲ. ಇದೇನು ಅರ್ಥ ಆಯ್ತಾ ಇಲ್ಲ ನಿಮಗೆ? ಮಠದ ಹೊರಗದ ಮಠದ ಒಳಗದ ತಗೊಂಡು ಏನ್ ಮಾಡ್ತೀರಿ, ನಿಮ್ಮ ಎದುರು ಘಟ ಅದ ಅಂತ ತಿಳ್ಕೊಳ್ರಿ. ನಿಮ್ಮ ಎದುರು ಒಂದು ಘಟ ಅದ. ಆ ಘಟದೊಳಗೆ ಬ್ರಹ್ಮ ಅದನ ಇಲ್ಲ? ಎಲ್ಲಾ ಕಡೆ ಇರೋ ಬ್ರಹ್ಮ ಘಟದಾಗ ಅದನ ಇಲ್ಲ?
ಅಲ್ಲ, ಆ ಘಟದ ಒಳಗಿರೋ ಬ್ರಹ್ಮಗೆ ಏನಂತಾರ? ಘಟದ ಒಳಗಿರೋ ಬ್ರಹ್ಮಗೆ ಏನಂತಾರ? ಘಟ ಉಪಾಧಿ ಚೇತನ ಅಂತಾರ. ಘಟದ ಒಳಗಿರೋ ಬ್ರಹ್ಮಗೆ ಏನಂತಾರ? ಘಟ ಉಪಾಧಿ ಉಪಹಿತ ಚೇತನ. ಘಟ ಉಪಹಿತ, ರಜ್ಜು ಉಪಹಿತ ಚೇತನ ಹೆಂಗಂತೀರಿ ಹಂಗೆ ಘಟ ಉಪಹಿತ ಚೇತನ ಅಂತಾರ. ಮತ್ತು ಒಳಗ ಹೊರಗ ಕೂಡ ಒಂದೇ ಅದಲ್ಲ, ಆ ಚೇತನಕ್ಕೆ ಏನಂತೀರಿ? ಅಖಂಡ ಬ್ರಹ್ಮ. ಅವ್ನಿಗೆ ಏನಂತಾರ ನಮ್ಮ ಇದ್ರೊಳಗ ಸಿದ್ಧಾರ್ಥ ಆಗಿರೋದಾಗ ಅವನಿಗೆ ಏನ್ ಹೆಸರೈತಾರ? ಜೋ ಸುಖ ನಿತ್ಯ ಪ್ರಕಾಶ ವಿಭು ಅಂತಿರ್ತಾರೆ. ವಿಭು ವಿಭು ಅಂದ್ರೆ ಒಳಗ ಹೊರಗ ಕೂಡ ಅಖಂಡವಾಗಿರುವ ಸರ್ವವ್ಯಾಪಕ ಬ್ರಹ್ಮ ವಿಭು. ವಿಭು ಅಂದ್ರೆ ಸರ್ವವ್ಯಾಪಕ, ಎಲ್ಲಾ ಉಪಾಧಿಗಳ ಒಳಗೂ ಹೊರಗೂ ಇರೋ ಒಬ್ಬನೇ ವಿಭು. ಈಗ ಒಂದು ಭಾಗ ಮುಗಿತು. ಇನ್ನು ನಿಮ್ಮೊಳಗ ಏನದ? ಅಂತಃಕರಣ ಅದ. ಅಂತಃಕರಣ ಎಷ್ಟದ ಅಂತಂದ್ರೆ ನಿಮ್ಮ ಗಾತ್ರ ಎಷ್ಟದ? 3.5 ಮೊಳ ಇಂಚು ಸೆಂಟಿಮೀಟರ್ ಏಟದ ಅಳತಿ ಮಾಡ್ಕೋರಿ, ಅಷ್ಟು ಅಂತಃಕರಣ ಅದ. ಅಂತಃಕರಣ ಎಲ್ಲದ? ನಿಮ್ಮ ಒಳಗ. ಅಂತಃಕರಣದೊಳಗೆ ಏನದ? ಒಂದು ಮನಸ್ಸಿಗೆ ಮತ್ತೆ ಅಂತಃಕರಣ ಅನ್ನೋದು ಇವು ನಿಮ್ಮ ಅಂತಃಕರಣದೊಳಗೂ ಅದಾವ ಇಲ್ಲ? ಅಂತಃಕರಣ ಉಪಹಿತ ಚೇತನ ರೂಪದಲ್ಲಿ ಆ ವಿಭು ಅದನ್ನ ಸ್ವಲ್ಪ 3 ಬಾಗಿಲ ಮುಚ್ಚಿ ಗುಡ್ ನೈಟ್ ಹಾಕ್ತೀನಿ. ನೀವೇನು ಸ್ವಾಮಿ ಎಣ್ಣೆ ಕಾಣಲ್ಲ? ಇವಾಗ ಪೈ ತುಂಬ ಹಚ್ಬಿಡಮ್ಮ. ಎಲ್ಲ ಮುಚ್ಚಿಬಿಡ ಕೊಡ್ತಾ ಇರೋದು. ಏನಾಯ್ತು? ಅಂತಃಕರಣ ಉಪಹಿತ ಚೇತನ. ನಿಮ್ಮೊಳಗೊಂದು ಅಂತಃಕರಣ ಎಲ್ಲಾ ಕಡೆ ಸರ್ವವ್ಯಾಪಕ ವಿಭು. ವಿಭುವಿನಲ್ಲಿ ಸ್ವಭಾವತ ಯಾವ ಭೇದವೂ ಇಲ್ಲ. ಇದನ್ನು ಮುಚ್ಚು. ವಿಭುವಿನಲ್ಲಿ ಸ್ವಭಾವತ ಯಾವ ಭೇದವೂ ಇಲ್ಲ. ಉಪಾಧಿಯ ಕಾರಣ ಏನಾಗಬೇಕಂತದ? ಅಂತಃಕರಣ ಉಪಾಧಿಯ ಕಾರಣ ಅಂತಃಕರಣ ಉಪಹಿತ ಚೇತನ ಅನಿಸ್ಕೊಳಕತ್ತ. ವಿಭು ಹೆಂಗದನ ಅಂತಂದ್ರ ರಜ್ಜುವಿನೊಳಗ ರಜ್ಜು ಉಪಹಿತ ಚೇತನವಾಗ್ಯಾನ, ಘಟದೊಳಗ ಘಟ ಉಪಹಿತ ಚೇತನಾಗ್ಯಾನ, ಅಂತಃಕರಣದೊಳಗ ಅಂತಃಕರಣ ಉಪಹಿತ ಚೇತನ ಆಗ್ಯಾನ. ಅವ ಸ್ವಭಾವತಃ ಯಾವ ಭೇದನೂ ಇಲ್ಲ. ಆದ್ರೆ ಈ ಉಪಾಧಿಗಳು ಬಂದಿರುವ ಕಾರಣ ಅವನೇನಾಗ್ಯಾನ? ಸಪ್ರೇಟ್ ಆಗ್ಯಾನ. ಇದು ಆಗಿದ್ದ ಮೇಲೆ ಏನಾಗ್ಯದ? ಈಗ ನಿಮ್ಮ ಅಂತಃಕರಣದ ಉಪಹಿತ ಚೇತನ ನಿಮ್ಮೊಳಗೆ ಮತ್ತೆ ಯಾವುದು ವಸ್ತುವಿನ ಉಪಹಿತ ಚೇತನ ವಸ್ತುವಿನ ಒಳಗೆ ಅದ. ಒಳಗೆ ಇದ್ದು ಮುಂದೇನಾಗ್ಯದಪ್ಪ ಅಂತಂದ್ರೆ ಈ ಅಂತಃಕರಣದೊಳಗ ಚೈತನ್ಯ ಏನ್ ಕೆಲಸ ಮಾಡ್ಯದಂದ್ರ ವೃತ್ತಿಯ ಮೂಲಕ ಹೊರಗೋಗ್ಯದ. ಅಂತಃಕರಣದ ವೃತ್ತಿಯ ಮೂಲಕ ಏನಾಗ್ಯದ? ಹೊರಗೋಗ್ಯದ. ಪ್ರಮಾಣಗಳ ಮೂಲಕ, ಕಣ್ಣು ಕಿವಿ ಮೂಗುಗಳ ಮೂಲಕ ಹೊರಗೆ ಹೋಗಿ ಏನ್ ಮಾಡ್ತದ? ಆ ವಸ್ತುವಿನ ಸಂಪರ್ಕ ಸಾಧಿಸ್ತದ. ಆದ್ರ ಎಲ್ಲಾ ಕಡೆ ಇರೋ ಬ್ರಹ್ಮ ಆ ವೃತ್ತಿ ಒಳಗೂ ಅದನ್ನ ಇಲ್ಲ. ಅದನ್ನ
ಅವನಿಗೇನಂತಾರೆ ವೃತ್ತಿ ಉಪಯುಕ್ತ ಚೇತನ. ವೃತ್ತಿ ಒಳಗಿರವ ವೃತ್ತಿ ಉಪಯುಕ್ತ ಚೇತನ, ಅಂತಃಕರಣದೊಳಗಿರವ ಅಂತಃಕರಣ ಉಪಯುಕ್ತ ಚೇತನ, ಮತ್ತ ಆ ವಸ್ತುವಿನೊಳಗಿರೋದು ವಸ್ತು ಉಪಯುಕ್ತ ಚೇತನ. ಯಾವಾಗ ಅಲ್ಲಿ ಬೆಳಕು ಇರಬೇಕು, ಒಂದಿಷ್ಟು ಬೆಳಕು ಇತ್ತು ಅಂತಂದ್ರೆ ಏನಾಗ್ತದ, ಆ ವೃತ್ತಿ ಹೋಗಿ ಆ ವಸ್ತುವಿನ ಉಪಯುಕ್ತ ಚೇತನದೊಳಗಿಂದು ಆವರಣ ಭಂಗ ಮಾಡಿದ್ದಕ್ಕ ಏನಾಯ್ತು, ಆ ನಿರಾವರಣವಾದ ವಸ್ತುವಿನ ಉಪಯುಕ್ತ ಚೇತನ ಅಥವಾ ಘಟದ ಉಪಯುಕ್ತ ಚೇತನ ಇರ್ಬೋದು, ಸರ್ಪದ ಉಪಯುಕ್ತ ಇದರದು ರಜ್ಜುವಿನ ಉಪಯುಕ್ತ ಚೇತನ ಇರ್ಬೋದು, ಮಠದ ಉಪಯುಕ್ತ ಚೇತನ ಇರ್ಬೋದು, ಏನೇ ಇರ್ಬೋದು, ವಸ್ತುಗಳ ಉಪಯುಕ್ತ ಚೇತನ ಇರ್ಬೋದು. ಆ ಉಪಯುಕ್ತ ಚೇತನ ವಸ್ತುವಿನ ಉಪಯುಕ್ತ ಚೇತನ ಮತ್ತು ವೃತ್ತಿ ಉಪಯುಕ್ತ ಚೇತನ ಮತ್ತು ಅಂತಃಕರಣ ಉಪಯುಕ್ತ ಚೇತನ ಮೂರು ಏನಾಗ್ಯಾವ, ಅಭೇದವಾಗ್ಯಾವ. ಅಭೇದವಾಗಿದ್ದಕ್ಕೆ ರಿಸಲ್ಟ್ ಏನಾಯ್ತು, ಚೇತನಗಳು ಒಂದಾದಾಗ ಚಿದಾಭಾಸನ ಅರಿವಿಗೆ ವಸ್ತು ಅರಿವಿಗೆ ಬಂತು. ಚಿದಾಭಾಸನಿಗೆ ವಸ್ತು ಅರಿವಿಗೆ ಬಂತು. ಅದ್ರ ಜೊತೆಗೆ ಏನಾಯ್ತು, ರಜ್ಜುವಿನ ಜ್ಞಾನವಾಗುತ್ತಲೇ ಸರ್ಪದ ಜ್ಞಾನ ಬಾಧವಾಯಿತು, ಇಲ್ಲದಂತಾಯ್ತು. ನಮಗೆ ಮುಖ್ಯವಾಗಿ ಸರ್ಪದ ಜ್ಞಾನ ಕಳ್ಕೋಬೇಕಾಗತ್ತೆ. ಸರ್ಪದ ಜ್ಞಾನವಾಯ್ತು, ಸರ್ಪನೂ ಹೋಯ್ತು, ಸರ್ಪದ ಜ್ಞಾನನೂ ಹೋಯ್ತು. ಅವು ಮೂರು ಆಟೋಮೆಟಿಕ್ ಆಗಿ ಒಂದಾಗ್ತವ ಅಂತ ಹೇಳಿ ಚಿದಾಭಾಸ ಜಡ. ದೃಷ್ಟಾಂತ ಏನು, ಕಂಬದ ವೈರು. ಕಂಬದ ವೈರು ಹೆಂಗದ, ಅದರ ಕರೆಂಟ್ ಆದಲ್ರಿ ಕಂಬದ ವೈರ್ನಾಗ. ಮತ್ತ ಸರ್ವಿಸ್ ವೈರು ಅದ ಹೆಂಗ ವೃತ್ತಿ. ನಿಮ್ಮ ಮನೆಯಾಗ ಒಂದು ವೈರ್ ಅದ, ಅದು ವಸ್ತು. ಇವೇನವ, ಜಡ ವಸ್ತುಗಳು. ಅಂತಃಕರಣನು ಜಡ, ವೃತ್ತಿನೂ ಜಡ, ವಸ್ತುನು ಜಡ. ರಜ್ಜುನು ಜಡ ಅದ, ನಿಮ್ಮ ಅಂತಃಕರಣನು ಜಡ ಅದ, ವೃತ್ತಿನೂ ಜಡ, ಮೂರು ಜಡನೇ ಅದ. ಇದು ಒಂದೇ ಪಾರ್ಟ್. ಉಪಾಧಿಗಳಿವೆಲ್ಲ. ವೃತ್ತಿ ಉಪಾಧಿ, ಅದಕ್ಕೆ ವೃತ್ತಿ ಉಪಯುಕ್ತ ಚೇತನ ಅನ್ಸ್ಬೋದು. ಹೊರಗಿರುವ ರಜ್ಜು ಇರ್ಬೋದು, ಘಟ ಇರ್ಬೋದು, ಅವು ಏನು, ಅದನ್ನು ಉಪಾಧಿ. ಅದನ್ನು ಏನಾಯ್ತು, ವಸ್ತು ಅನಿಸ್ಬೋದು. ಮನೆಗಿನ ವೈರ್ ಇದ್ದಂಗ ಕಂಬದ ವೈರ್ ಯಾವುದು, ಅಂತಃಕರಣ, ಅದನ್ನು ಜಡ. ಈಗೇನಾಯ್ತು, ಕರೆಂಟ್ ಬಂತಪ್ಪ. ಕಂಬದ ಕರೆಂಟ್ ಇದ್ದಿದ್ದಿಲ್ಲ, ಈಗ ಕರೆಂಟ್ ಬಂತು. ಕಂಬದ ಕರೆಂಟ್ ಬಂದ ಕೂಡಲೇ ಏನಾಯ್ತು, ಕಂಬದ ಕರೆಂಟ್ ಆದ ಎಲ್ಲ ನೋಡ್ರಿ. ಅದಕ್ಕೇನಾಯ್ತು, ಕಂಬದ ವೈರ್ನಾಗಿರಂತ ಉಪಯುಕ್ತ ಚೇತನ. ಮತ್ತ ಅದು ಎದ್ರಾಗ ಹರಿತು, ಕಂಬದಾಗಿಂದು ಸೀದಾ ಮನೆಗೆ ಬರ್ತಾ, ಸರ್ವಿಸ್ ವೈರ್ನಾಗ ಬರ್ತಾ, ಸರ್ವಿಸ್ ವೈರ್ನಾಗ ಬಂತು ಅಂದ್ರೆ ಅದೇನ ವೃತ್ತಿ ಇದ್ದಂಗ, ಅದು ಸರ್ವಿಸ್ ವೈರ್ನಾಗ ಬಂತು. ಆಮೇಲೆ ಏನಾಯ್ತು, ಮನಿ ವೈರ್ನಾಗ ಬಂತು. ಈ ಉಪಯುಕ್ತ ಚೇತನ ಮೂರದ್ರಾಗ ಒಂದೇ ಆಯ್ತ, ಬೇರೆ ಬೇರೆ ಆಯ್ತ. ಒಂದೇ ಉಪಯುಕ್ತ ಚೇತನ. ಮನೆಯ ವೈರ್ನಾಗೂ ಕರೆಂಟ್ ಅದ, ಸರ್ವಿಸ್ ವೈರ್ನಾಗೂ ಕರೆಂಟ್ ಅದ, ಕಂಬದಾಗೂ ಕರೆಂಟ್ ಅದ. ಈಗ ಮೂರು ಕರೆಂಟ್ ಬೇರೆ ಅಂತೀರ, ಒಂದೇ ಕರೆಂಟ್ ಅಂತೀರ? ಆ ಕರೆಂಟ್ ಬೇರೆ ಬೇರೆ ಯಾಕೆ ಆಗ್ಯದ ಅಂತಂದ್ರ ಉಪಾಧಿಗಳು. ಮನೆ ಒಳಗಿನ ವೈರಿಂಗ್ ಇದ್ದದಕ್ಕ ಮನೆಯ ಕರೆಂಟ್ ಅಂತೀವಿ. ಸರ್ವಿಸ್ ವೈರ್ ಆಗಿರೋ ಕರೆಂಟಿಗೆ ಸರ್ವಿಸ್ ವೈರ್ ಒಂದು ಬೇರೆ ಇದ್ದದಕ್ಕೆ ಸರ್ವಿಸ್ ವೈರ್ ಅದನ್ನ ಕರೆಂಟ್ ಆದಿಲ್ಲ ಅಂತ ನೋಡ್ತೀವಿ. ಮತ್ತೆ ಕಂಬದ ಕರೆಂಟ್ ಆದಾಗಿಲ್ಲ, ಕಂಬ ಇದ್ದದಕ್ಕೆ ಮೂರು ಉಪಾಧಿಗಳು ಇದ್ದದಕ್ಕೆ ನಾವು ಬೇರೆ ಬೇರೆ ಅಂತೀವಿ ಹೊರತು ಎಲ್ಲದರೊಳಗಿರೋ ಕರೆಂಟ್ ಒಂದೇ ಆದ. ಉಪಾಧಿಕವಾಗಿ ಭೇದ. ಕರೆಂಟ್ ಸ್ವಭಾವಕ ಏನಾರ ಭೇದ ಅದ ಏನದ್ರೊಳಗ?
ಹೀಗಾಗಿ 3 ವಸ್ತುಗಳಿವೆ, 3 ವಸ್ತುಗಳಲ್ಲಿ ಕರೆಂಟ್ ಇದೆ. ಆ 3 ವಸ್ತುಗಳ ಭೇದವುಳ್ಳವಾಗಿದ್ದರೂ ಕೂಡ ಅವು ಯಾವಾಗ ಪರಸ್ಪರ ಸಂಪರ್ಕಕ್ಕೆ ಬರುತ್ತವೋ ಆವಾಗ 3 ಚೇತನಗಳು ಅಭೇದವಾಗುತ್ತವೆ. ಅಂದ್ರೆ ಅದರೊಳಗಿರೋ ಕರೆಂಟ್ ಒಂದೇ ಇರುತ್ತದೆ, ಆಟೋಮೆಟಿಕ್ ಆಗಿ ಅಭೇದವಾಗುತ್ತವೆ. ಅವುಗಳಲ್ಲಿನ ಚೇತನ ರೂಪಿ ಕರೆಂಟ್ ಅನ್ನ ಬೇರ್ಪಡಿಸಿ ಹೇಳಲು ಆಗುವುದಿಲ್ಲ. ಅದರೊಳಗಿನ ಕರೆಂಟ್ ಇದರೊಳಗಿನ ಕರೆಂಟ್ ಅಂತ ಹೇಳಕ್ಕಾಗಲ್ಲ. ಕರೆಂಟ್ ಒಂದೇ. ಕಂಬ ಅಂತ ಸಪರೇಟ್ ಮಾಡಿ ಹೇಳ್ಬೋದು, ಸರ್ವಿಸ್ ವೈರ್ ಅಂತ ಸಪರೇಟ್ ಮಾಡಿ ಹೇಳ್ಬೋದು, ಮತ್ತೆ ಮನಿ ಒಳಗಿಂದ ಕರೆಂಟ್ ಅಂತ ಸಪರೇಟ್ ಹೇಳ್ಬೋದು. ಆದ್ರೆ ಅದರೊಳಗಿರುವ ಕರೆಂಟ್ ಅನ್ನು ನಾವು ಬೇರೆ ಬೇರೆ ಅಂತ ಹೇಳಲಿಕ್ಕೆ ಆಗಲ್ಲ. ಈ ವಿಷಯವನ್ನ ವೇದಾಂತ ಪರಿಭಾಷಾ ಗ್ರಂಥದಲ್ಲಿ ಬರೆದಿರುತ್ತಾನೆ. ವೇದಾಂತ ಪರಿಭಾಷಾ ಗ್ರಂಥ ಅಂದ್ರ ಹೆಂಗಪ್ಪ, ಎಲ್ಲಿದೆ ಹೇಳಿದ್ರಿ ಇದು ಅಂತಂದ್ರೆ ಅವಾಗ ಇವರು ಹಿಂಗೆ ರೆಫರೆನ್ಸ್ ಕೊಡ್ತಿರ್ತಾರ. ಚೇತನಗಳು ಬೇರೆ ಬೇರೆ ಇಲ್ಲ, ಚೇತನ ಇರೋದು ಒಂದೇ. ಉಪಾಧಿಗಳ ಕಾರಣ ಆ ಚೇತನ ಒಂದೇ ಚೇತನ ಬೇರೆ ಬೇರೆ ಹೆಸರು ತಗೊಳ್ಳಕತ್ತದ. ಚೇತನ ಒಂದೇ. ವೃತ್ತಿಯಲ್ಲಿರುವ ಕಾರಣ ವೃತ್ತಿ ಉಪಯುಕ್ತ ಚೇತನ ಅಂತ ಹೆಸರು ತಗೊಂಡದ. ಅಂತಃಕರಣದಲ್ಲಿರುವ ಕಾರಣ ಅಂತಃಕರಣ ಉಪಯುಕ್ತ ಚೇತನ ಅಂತ ಹೆಸರು ತಗೊಂಡದ. ಮತ್ತೆ ಪ್ರಮೇಯ ವಸ್ತುವಿನಲ್ಲಿರುವ ಕಾರಣ ಆ ಪ್ರಮೇಯ ವಸ್ತುವಿನ ಉಪಯುಕ್ತ ಚೇತನ ಅಂತೇಳಿ ಹೆಸರು ತಗೊಂಡದ. ಆದ್ರೆ 3 ಚೇತನಗಳು ಒಂದೇ ಅದಾವ. ಈ ಉಪಾಧಿಗಳು ಒಂದಕ್ಕೊಂದು ದೂರವಿರುವಾಗ ಅವುಗಳ ಚೇತನಗಳು ಅವುಗಳ ಒಳಗೆ ಇರ್ತಾವ. ಅವು ಭೇದ ಭೇದವಾಗಿಯೇ ಇರ್ತಾವ. ಯಾವಾಗ ಅವು ವೃತ್ತಿಯ ಮೂಲಕನೋ ಅಥವಾ ದೇಶ ಭೇದ ಕಳ್ಕೊಂಡು ಒಂದೇ ಹೊರಗಿರುವ ಘಟ ಮಠದೊಳಗ ಬಂತು, ಮಠದ ಹೊರಗಿರುವ ಘಟ ಮಠದ ಒಳಗೆ ಬಂತು ಅಂತಂದ್ರೆ ಮಠಾಕಾಶನೇ ಘಟಾಕಾಶ ಆಗ್ಯದ. ಅದೇ ರೀತಿ ವೃತ್ತಿಯ ಮೂಲಕ ಅಂತಃಕರಣ ಉಪಯುಕ್ತ ಚೇತನ ಹೊರಗೆ ಬಂದಾಗ ಏನಾಯ್ತು? ಆ ಅಂತಃಕರಣ ಉಪಯುಕ್ತ ಚೇತನ ಆ ಮಹಾಚೇತನನೇ ಅಂತಃಕರಣ ಉಪಯುಕ್ತ ಚೇತನ ಆಗ್ಯದ. ಆ ಮಹಾಚೇತನನೇ ವೃತ್ತಿ ಉಪಯುಕ್ತ ಚೇತನ ಆಗ್ಯದ. ಆ ಮಹಾಚೇತನನೇ ಆ ಪ್ರಮೇಯ ವಸ್ತುವಿನ ಉಪಯುಕ್ತ ಚೇತನ ಆಗ್ಯದ. ಒಂದೇ ಉಪಯುಕ್ತ ಚೇತನ 3 ಹೆಸರುಗಳು ತಗೊಂಡವ. ಸಂಪರ್ಕ ಇಲ್ಲದಾಗ ಯಾವಾಗ ಅವು ಸಂಪರ್ಕಕ್ಕೆ ಬರ್ತಾವ ಒಂದೇ ಅಖಂಡವಾಗಿ ಆಟೋಮೆಟಿಕ್ ಆಗಿ ಒಂದೇ ಚೇತನ ಇರ್ತದೆ, ಮಹಾಚೇತನ. ಮಹಾಕಾಶ ಹೆಂಗ್ ಘಟಾಕಾಶ ಮಠಾಕಾಶ ಮಹಾಕಾಶ ಅಂತ ಹೆಸರು ತಗೋತದೋ ಹಂಗ ಉಪಾಧಿಯ ಕಾರಣ ಅವು ಬೇರೆ ಬೇರೆ ಹೆಸರು ತಗೋತವು. ಉಪಾಧಿ ರಹಿತ ನಿರುಪಾಧಿಕವಾಗಿ ನೋಡಿದೀವಿ ಅಂತಂದ್ರ ಏನಾಗ್ತದ? ಒಂದೇ ಚೇತನ ಆದ. ಅದಕ್ಕೆ ಯಾರಿಗಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ವೇದಾಂತ ಪರಿಭಾಷಾ ಗ್ರಂಥವನ್ನ ಅವಲೋಕಿಸಿರಿ. ಬರ್ಕೋರಿ ಅದು ಹೆಸರು, ವೇದಾಂತ ಪರಿಭಾಷಾ ಗ್ರಂಥ ಅಂತ ಹೇಳಿ. ಅದನ್ನ ಅವಲೋಕಿಸಿ ಆ ಬುಕ್ ಎಲ್ಲಿ ಸಿಗ್ತದ ನೋಡಿ ತರಿಸ್ಕೊಳ್ರಿ. ಯಾವಾಗ ಒಂದೇ ಸ್ಥಾನದಲ್ಲಿ 2 ಉಪಾಧಿಗಳು ಸೇರುವವೋ ಅಂದ್ರೆ ನಮ್ಮ ಅಂತಃಕರಣ ವೃತ್ತಿ ನಮ್ಮ ನೇತ್ರದ್ವಾರ ಹೊರಗೆ ಹೋಗಿ ರಜ್ಜು ಉಪಯುಕ್ತ ಚೇತನದೊಡನೆ ಅಭೇದವಾಗಿದೆಯೋ ಆವಾಗ ಆ ಚೇತನಗಳೆರಡು ಒಂದಾಗಿರುತ್ತವೆ. ಯಾವಾಗ ಒಂದೇ ಸ್ಥಾನದಲ್ಲಿ 2 ಉಪಾಧಿಗಳು ಕೂಡುವವೋ ಆವಾಗ ಉಪಾಧಿಗತವಾದ ಉಪಾಯುಕ್ತ ಚೇತನಗಳು ಕೂಡ ಒಂದೇ ಆಗುತ್ತವೆ. ಭಿನ್ನ ಭಿನ್ನ ದೇಶದಲ್ಲಿರುವ ಉಪಾಧಿಯಿಂದ ಉಪಯುಕ್ತ ಚೇತನ ಭೇದವಾಗುತ್ತದೆ. ದೇಶ ಭೇದದಿಂದ ಅವೇನಾಗ್ತವೆ? ಸಪರೇಟ್ ಅನ್ನಿಸ್ತಿರ್ತವ. ಯಾವಾಗ ಒಂದೇ ಸ್ಥಾನದಲ್ಲಿ 2 ಉಪಾಧಿಗಳು ಕೂಡುವವೋ ಆವಾಗ 2 ಉಪಾಧಿಗಳಿಂದ ಉಪಯುಕ್ತವಾದ ಚೇತನವು ಕೂಡ ಒಂದೇ ಆಗಿರುತ್ತದೆ. ಈ ಪ್ರಕಾರದಿಂದ ರಜ್ಜುವಿನ ಪ್ರತ್ಯಕ್ಷ ಜ್ಞಾನ ಸಮಯದಲ್ಲಿ ಈ ವಾಕ್ಯ ಇಂಪಾರ್ಟೆಂಟ್ ಅದ. ನಿಮಗ ರಜ್ಜುವಿನ ಪ್ರತ್ಯಕ್ಷ ಜ್ಞಾನವಾದ ಸಮಯದಲ್ಲಿ ರಜ್ಜು ಉಪಯುಕ್ತ ಚೇತನ ಮತ್ತು ವೃತ್ತಿ ಉಪಯುಕ್ತ ಚೇತನಗಳೆರಡೂ ಏಕವಾಗಿರುತ್ತವೆ. ಅದಕ್ಕೆ ಸಪರೇಟ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ಗೆ ರಜ್ಜು ಉಪಯುಕ್ತ ಚೇತನದ ಜ್ಞಾನ ಆಗ್ಯದಂತಂದ್ರೆ
ನಿಮಗ ಅಂತಃಕರಣ ಉಪಯುಕ್ತ ಚೇತನದ ಧ್ಯಾನನೂ ಆಗಿ ಅವೆರಡು ಒಂದು ಆಗಿದ್ದಕ್ಕೆ ನಿಮಗೆ ರಜ್ಜುವಿನ ಪ್ರತ್ಯಕ್ಷ ಜ್ಞಾನ ಆಗ್ಯದ. ನೀವು ಉಪಯುಕ್ತ ಚೇತನದ ಬಗ್ಗೆ ವಿಚಾರ ಮಾಡಿಲ್ಲ ಅಂದ್ರೆ ಬರೀ ರಜ್ಜು ಒಂದೇ ಕಂಡದ. ರಜ್ಜು ಉಪಯುಕ್ತ ಚೇತನದ ಬಗ್ಗೆ ನಿಮ್ಮ ವಿಚಾರ ಯಾವಾಗ ಉಂಟಾಯಿತು ಆವಾಗಲೇ ನಿಮ್ಮೊಳಗಿರುವಂತ ಸಾಕ್ಷಿ ಚೇತನನು ಉಂಟಾಗಿರ್ತದ. ಅವೆರಡು ಒಂದಾದಾಗಲೇ ನನಗಿದು ರಜ್ಜು ಕಂಡದ ಅಂತ ತಿಳ್ಕೊಂಡು ವಿಚಾರದ ಮೂಲಕ ಅನುಭವಿಸುವ ಮಾತಿದು. ಸಾಕ್ಷಿ ಲಕ್ಷಣಗಳು ಬರ್ತಾವ ಮುಂದ. ಸಾಕ್ಷಿ ಚೇತನ ಹೆಂಗಿರ್ತದ ಅನ್ನೋದು ಸಾಕ್ಷಿ ಚೇತನ ಅಲ್ಲಿ ಅಲ್ದಾಗೆ ಅಲ್ಲ ಆತದ ಅಂತ ಹೇಳ್ತೀರಿ. ನಮಗ ಸಾಕ್ಷಿ ಚೇತನ ಆಗಿರ್ತದ ಅಂತಂದ್ರೆ ಹೆಂಗ್ರಿ? ಈ ನೋಡ್ರಿ, ಮನ್ಯಾಗ ಯಾರು ಇರ್ತಾರ? ಮನೆಗೆ ಯಾರು ಇರ್ತಾರೆ? ಗೃಹಿಣಿ. ಮನೆ ಹೊಡಿತಿರ್ತಾಳಿಲ್ಲ ಮನೆಗೆ ಗೃಹಿಣಿ ಇರ್ತಾಳೆ. ಏನಾಯ್ತು ಅಲ್ಲಿ ಆಫೀಸ್ನಾಗ ರೊಕ್ಕ ಕೊಟ್ರೆ ಗಂಡನ ಏನ್ ಮಾಡ್ತಾನ? ಅಲ್ಲಿ ರೊಕ್ಕ ತಂದು ಇಲ್ಲಿ ಕೊಡ್ತಾನ. ಗಂಡ ಅಂದ್ರೆ ಏನು? ವೃತ್ತಿ. ಆಫೀಸ್ನಾಗ ರೊಕ್ಕ ಕೊಡೋರು ಅಧಿಕಾರಿ. ಇಲ್ಲಿ ಮನೆಗೆ ಎಣಿಸಿದಾರು ಹೆಂಗ್ರಿ? ಅಲ್ಲಿ ಅಂತಃಕರಣ, ಇಲ್ಲಿ ಅಧಿಕಾರಿ ಅಂತಃಕರಣ, ಇಲ್ಲಿ ಗೃಹಿಣಿ, ನಡಬರ್ಕ ಗಂಡ ವೃತ್ತಿ ಇದ್ದಂಗ. ಅಲ್ಲಿ ಸ್ಯಾಂಕ್ಷನ್ ಮಾಡಿದ್ರ ಇಲ್ಲಿ ಹೆಂಡತಿ ಕೈಗೆ ರೊಕ್ಕ ಇರ್ತಾವ. ಹೆಂಗಿರ್ತದ ನೋಡ್ರಿ, ಹೆಂಡತಿ ಕೈಗೆ ರೊಕ್ಕ ಬಂದವ ಅಂತಂದ್ರೆ ಅದರ ಅರ್ಥ ಏನ್ ಗಂಡ ಎಲ್ಲಿದೆ ತಂದು ಕೊಟ್ಟಿರ್ತಾನ, ಅಲ್ಲಿ ಸಂಬಳ ಕೊಟ್ಟರೆ ಇಲ್ಲಿ ತಂದು ಕೊಟ್ಟಿರ್ತಾನ. ಹಿಂಗಾಗಿ ಆಟೋಮೆಟಿಕ್ ಆಗಿ ಅಲ್ಲಿ ಸ್ಯಾಂಕ್ಷನ್ ಆಗಿದ್ರೆ ಇಲ್ಲಿ ರೊಕ್ಕ ಬಂದಿರ್ತದ. ಗಂಡನ ಕೈಯನ್ ರೊಕ್ಕ, ಅಧಿಕಾರಿ ಕೈಯನ್ ರೊಕ್ಕ, ಇಲ್ಲಿ ಹೆಂಡತಿ ಕೈಯನ್ ರೊಕ್ಕ, ಮೂರು ಬೇರೆ ಬೇರೆ ಅದಾವೇನು? ರೊಕ್ಕ ಒಂದೇ. ರೊಕ್ಕ ಒಂದೇ. ಸ್ಯಾಂಕ್ಷನ್ ಮಾಡ್ಲಾರ್ದಾಗ ಅವ್ರ ರೊಕ್ಕ ಅಲ್ಲೇ, ಇವ್ರ ರೊಕ್ಕ ಇಲ್ಲೇ. ಸ್ಯಾಂಕ್ಷನ್ ಮಾಡಿದ್ರೆ ಅದೇ ರೊಕ್ಕ ಎಲ್ಲ ಕಡೆ. ಸ್ಯಾಂಕ್ಷನ್ ಮಾಡೋದಂದ್ರೇನು? ಎರಡು ವಸ್ತುಗಳು ಸಂಪರ್ಕಕ್ಕೆ ಬಂದಾಗ, ಅಂತಃಕರಣ ಮತ್ತು ವಸ್ತು, ಈ ಪ್ರಮೇಯ ವಸ್ತು ಏನದ, ಅವೆರಡು ರುಚಿಯ ಮೂಲಕ ಸಂಪರ್ಕಕ್ಕೆ ಬಂದರೆ ಏನಾಗ್ತದ? ಅಲ್ಲಿ ಇರ್ತಕ್ಕಂಥ ಉಪಯುಕ್ತ ಚೇತನಗಳು ಒಂದೇ. ಅಂದ್ರೆ ಇಲ್ಲಿ ಅಧಿಕಾರಿ ಕೈಯಿಂದ ದುಡ್ಡು ಬಂದಂತಾವು ಹೆಂಡತಿ ಕೈಗೇನು ಬಂದಿರ್ತಾವ, ಗಂಡನ ಕೈಗೇನು ಎರಡು ರೊಕ್ಕ ಮೂವರ ಬಲ್ಲಿರೋ ರೊಕ್ಕ ಅವೇ. ರೊಕ್ಕದಾಗೇನು ಭೇದ ಇಲ್ಲ. ಆದ್ರೆ ಮೂವರ ಬಲ್ಲಿ ಇರೋ ರೊಕ್ಕ, ಗಂಡನ ರೊಕ್ಕ, ಹೆಂಡತಿ ರೊಕ್ಕ, ಸಾಬ್ರ ರೊಕ್ಕ, ಮೂರು ರೊಕ್ಕ. ಎಷ್ಟೈತೆ ಟೈಮ್? ಆ್ಯಂಡ್ ಟೈಮ್. ಏನ್ ಮಾಡ್ತೀರಿ? ನಾಳೆ ಸಾಕ್ಷಿ, ನೀವು ಬರೇ ಸಾಕ್ಷಿ ಇರ್ತದ, ಸಾಕ್ಷಿ ಒಂದಾಗ್ತದ ಅಂತೇಳಿ ರಜ್ಜು ನಿನಗ ಕಂಡದ, ಇದು ರಜ್ಜು ಅಂತ ಗುರುತು ಹಿಡಿದ್ರ ಅದರೊಳಗಿರುವಂತ
ಏನಾಯ್ತು? ಆವರಣ ಬಂಗಾಗಿ ರಜ್ಜು ಉಭಯತ ಚೇತನ ಆದ. ಮತ್ತ ಈ ಕಡೆ ನಿನಗೆ ರಜ್ಜುನ ಜ್ಞಾನ ಆಗ್ಯದಂದ್ರ ನಿನ್ನ ಅಂತಃಕರಣದೊಳಗಿರುವಂತ ಸಾಕ್ಷಿದನು ನಿನಗೆ ಜ್ಞಾನ ಆಗಿರ್ತದ. ಹಿಂಗ್ ಹೇಳ್ಕೊತ ಆದ್ರೆ ಹೆಂಗ್ರಿ? ಸಾಕ್ಷಿ ಲಕ್ಷಣಗಳು ಹೇಳ್ರಿ, ಸಾಕ್ಷಿ ಹೆಂಗಿರ್ತದ ಆಗಿರ್ತದ ಅಂದ್ರ ಸಾಹೇಬ್ರು ಸ್ಯಾಂಕ್ಷನ್ ಮಾಡಿರ್ತಾರ ಅಂತಂದ್ರೆ ನಮ್ಗೆ ಹೊಸ ಕಳ್ಬಿಡ್ತೇನೆ ಅನ್ನುವಂತ ಸ್ಯಾಂಕ್ಷನ್ ಏನು ಸ್ವಲ್ಪ ತಿಳಿಸ್ರಿ ಹೆಂಗಿರ್ತದ. ಸಾಕ್ಷಿ ಲಕ್ಷಣ ಹೇಳ್ರಿ ಅಂತ ಶಿಷ್ಯ ಕೇಳಕ ನಾಳೆ ಸಾಕ್ಷಿ ಲಕ್ಷಣ ಹೇಳ್ತಾರೆ. ಯಾವುದೇ ಇನ್ನೊಂದು ಪುಸ್ತಕದ ಹೆಸರು ಹೇಳಿರಲ್ಲ ಸರ್, ಪುಸ್ತಕ ಹೆಸರು ಬರ್ಕೊಂಡ್ಬಿಡ್ಬೇಕ್ರಿ ಅವಾಗೆ. ಮತ್ತೆ ಉಲ್ಟ ಹೋಗ್ಬಾರ್ದು. ಅದೇನು ಬಹಳ ದೊಡ್ಡ ವೇದ ಅಂತ ಪರಿಭಾಷಾ. ಎಲ್ಲೂ ಕಾಪಿ ಇಟ್ಕೋಬೇಕು, ಪಟ್ಟ ಬರ್ಕೋಬೇಕು. ವೇದ ಅಂತ ಪರಿಭಾಷಾ 3 ಸಾರಿ ಹೇಳಿನಿ, ಮತ್ತೆ ಅದೇ ಕೇಳೋದು. ನಾಳಂದ ಯೂನಿವರ್ಸಿಟಿ ಎಷ್ಟೋ ವರ್ಷಗಟ್ಲೆ ಅವರು ಡೆಲ್ಲಿ ಸುಲ್ತಾನರು ಬೆಂಕಿ ಹಚ್ಚಿಬಿಡ್ತಾರೆ ಹಿಂದೂ ಸಂಸ್ಕೃತಿ ನಾಶ ಮಾಡಬೇಕಂತ. ಸನಾತನ ಸಾಹಿತ್ಯ ನಾಳಂದ ಯೂನಿವರ್ಸಿಟಿಯಾಗಿ ಇದ್ದದ್ದನ್ನ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತಾರೆ. ಎಷ್ಟೋ ವರ್ಷಗಟ್ಲೆ ಸುಟ್ಟದು. ಅಲ್ಲಿ ಇವೆಲ್ಲ ಇರ್ತಾವ, ವೇದಾಂತ ಪರಿಭಾಷಾ ಗ್ರಂಥ, ಅವು ಇವು ಹಸ್ತಪ್ರತಿಗಳು, ಅವು ಎಲ್ಲ ಸುಟ್ಟು ಹೋಗ್ಬಿಟ್ಟು ಅಂತ. ಸುಟ್ಟು ಅದನ್ನು ಜನರು ಇರ್ತಾವಿಲ್ಲ ಬುಕ್ಸ್ ಮತ್ತೆ ಅವೆಲ್ಲ ಸಂಗ್ರಹಿಸಿದ್ರು. ನಂಬಲ್ಲಿರೋವೇ ಯೂನಿವರ್ಸಿಟಿಗೆ ಹೋಗಿರ್ತಾವ, ಯೂನಿವರ್ಸಿಟಿಗಿರೋವೇ ನಂಬಲ್ಲಿ ಇರ್ತಾವ. ಮತ್ತ ನಮಾಶಾಯಿ ಈಗೇನ್ ಮಾಡ್ಯಾರ ನರೇಂದ್ರ ಮೋದಿ ಅವರು ನಿನ್ನೆ ಎಷ್ಟನೇ ತಾರೀಕು 19 ನಿನ್ನೆ ಏನ್ ಮಾಡ್ಯಾರ, ನಾಳಂದ ಯೂನಿವರ್ಸಿಟಿಗೆ ಒಳಗೆ ಏನೇನ್ ಬುಕ್ಸ್ ಇದ್ದು ಏನೇನೆಲ್ಲ ಹೋಗಿದ್ದು ಅವೆಲ್ಲ ಎಲ್ಲೆಲ್ಲಿ ಸಿಕ್ಕವ ಎಲ್ಲ ಸಂಗ್ರಹ ಮಾಡಿ ಮತ್ತ ಯೂನಿವರ್ಸಿಟಿಗೆ ಹೊಸ ರೂಪ ಕೊಟ್ಟಾರ. ಮತ್ತ ಅಲ್ಲಿ ಬುಕ್ ಸಿಗ್ತಾವ, ನಿಮ್ಗೆ ಏನಾರ ಬೇಕಿದ್ರೆ ಅಲ್ಲಿ ಹೋಗ್ಬೋದು, ಹೋಗಿ ಆ ಬುಕ್ ತಗೊಂಡು ಓದ್ಬೋದು. ಇವು ನಿಂತು ಬುಕ್ ತರ್ಬೇಕಲ್ಲಿ, ಅಷ್ಟು ರಶ್ ಆಗ್ತದೆ ಬ್ರಹ್ಮಜ್ಞಾನಿಗಳ ಬುಕ್ ತಗೊಳ್ಳೋದು. ಓಕೆ, ಮತ್ತೆ ಯೂನಿವರ್ಸಿಟಿಗೆ ಹೊಸ ರೂಪ ಕೊಟ್ಟಾರ, ಎಲ್ಲ ಒಂದು ಒಳ್ಳೆ ಕೆಲಸ ಮಾಡ್ಲಿಕ್ಕಂತಾರ. ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ ಶರಣ.